ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಿಮ್ಮ ಹಾಸನ ಹುಡುಗ ಇವತ್ತು ಹಾಸನಲ್ಲಿ. ಇವತ್ತಿನ ವಿಷಯ ಏನಂದ್ರೆ, ನಾನಿವತ್ತು ಮಂಜುನಾಥ ಸ್ವಾಮಿ ಆಶೀರ್ವಾದ ಪಡೆಯೋಣ ಅಂತ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ. ನಾನು ಮತ್ತೆ ನಮ್ಮ ಬ್ರದರ್ ಹೋಗ್ತಿದೀವಿ. ಬ್ರದರ್ ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಮೋಟಿವೇಟ್ ಮಾಡಿದ್ರು, ಮತ್ತೆ ತುಂಬಾ ಫೇಮಸ್ ಆಗಿದ್ದಾರೆ ಅಂತ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಸಿಗೋದಂದ್ರೆ ಇವ್ರನ್ನ ಮೀಟ್ ಮಾಡೋದಂದ್ರೆ ತುಂಬಾ ಕಷ್ಟ, ತುಂಬಾ ಅದೃಷ್ಟ ಮಾಡಿರ್ಬೇಕು ಇವ್ರನ್ನ ಸಿಗೋಕ್ಕೆ, ಅಷ್ಟು ಬಿಸಿ ಇವರು. ಹಲೋ ಗೈಸ್, ನಾವು ಇವರಷ್ಟು ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ. ಎಲ್ಲಿಗೆ ಹೋಗ್ತಿದ್ದೀವಿ ಬ್ರೋ? ಎಲ್ಲಿಗೆ ಹೋಗ್ತಿದೀವಿ ಅಂತ ಕರ್ಕೊಂಡ್ಬಂದಿರೋದೇ ಇವರು, ಎಲ್ಲಿಗೆ ಹೋಗ್ತಿದೀವಿ ಅಂತ ಇಲ್ಲ ಕೇಳಿಲ್ಲ. ಗೈಸ್, ಇವ್ರು ಹೇಳಿದ್ದು ನಂಗೆ ಸ್ವಲ್ಪ ಬೇಜಾರಾಗಿದೆ, ಹೊರಗಡೆ ಸುತ್ತಾಡಬೇಕು ಅನಿಸ್ತಿದೆ, ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅಂತ, ಅದಕ್ಕೆ ಕರ್ಕೊಂಡು. ಹೌದು, ನಾವೇ ತಿಂಡಿ ಕೊಡಿಸ್ತೀರಾ ಇಲ್ವಾ? ತಿಂಡಿ ಅಲ್ಲೇ ಒಳಗೆ ಮಾಡೋಣ ಅಂತ. ಟೈಮ್ ಲಾಗೋದು, ತುಂಬ ಲಾಗೋದು. ಮಾಡೋಣ ನಡಿ. ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವರಷ್ಟು ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿಲ್ಲ ನಾವು, ಸ್ವಲ್ಪ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ. ನಾವೀಗ ತಿಂಡಿ ಮಾಡಕ್ ಹೋಗ್ತಿದ್ವಿ. ತಿಂಡಿ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ನೋಡಿ Bro, ಇಲ್ಲಿ ತುಂಬಾ ಇವರು ಫುಲ್ ಬಿಸಿ, ನಮಗೋಸ್ಕರ ಫ್ರೀ ಮಾಡ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಬ್ರೋ, ಇಲ್ಲಿ ನೀವು ತರ ಕಾಸ್ಟ್ಲಿ ಹೋಟ್ಲೆಲ್ಲ ಇಲ್ಲ ಗೈಸ್, ಇವ್ರು ತಿನ್ನುವಂತ ಕಾಸ್ಟ್ಲಿ ಹೋಟ್ಲೆಲ್ಲ ಇಲ್ಲ ಇಲ್ಲಿ. ಏನೋ ಸ್ವಲ್ಪ ಫುಟ್ಪಾತ್ ಹಿಂಗ್ ಸ್ವಲ್ಪ ತಿನ್ಕೋದು. ಬ್ರೋ ತಿನ್ಬೋದಾ ಇವತ್ತು? ಕಾಸ್ಟ್ಲಿ ಅಂತ ಏನಿಲ್ಲ, ಪ್ಲೀಸ್ ನಮ್ಮೂರಲ್ಲಿ ಸ್ವಲ್ಪ ನೋಡೋರಿಗೆ ಗೊತ್ತಿರುತ್ತೆ ನಾನು ಏನಂತ. ಅದಕ್ಕೆ ಸ್ವಲ್ಪ ಚೂರು ಲೋಕಲ್ ಸ್ಟ್ರೀಟ್ ಹತ್ರ ತಿಂತಿದೀವಿ, ಬಡವರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಷ್ಟ ಆಗುತ್ತೆ ಬ್ರೋ, ಇದೊಂದು ಒಂದ್ ಸ್ವಲ್ಪ ಅಡ್ಜಸ್ಟ್ ಕಷ್ಟ ಆಗುತ್ತೆ. ಆದ್ರೂ ಇಷ್ಟೊಂದು ಕೇಳ್ಕೊಂತವ್ರೆ ಅಂತ ಅಡ್ಜಸ್ಟ್ ಮಾಡ್ತಾರೆ. ನೋಡಿ, ಮಸಾಲೆ ದೋಸೆ ತಗೊಂಡಿದ್ದೀವಿ. ತಿಂಡಿ ಮುಗಿಸ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಅಲ್ಲಿ ನಮ್ಮ ಬ್ರದರು ಟಿಕೆಟ್ ತಗೊಂಬರಕ್ಕೆ ಹೋಗಿದ್ದಾರೆ. ನೋಡಿ, ಟಿಕೆಟ್ ತಗೊಂಡ್ಬರ್ತಿದ್ದಾರೆ. ಎಲ್ಲ ಬೇರೆ ತರ ಮಾಡ್ಸೋಣ, ಮಾಡ್ಸೋಣ ಸೇಮ್ ರೂಟ್, ಬಟ್ ಇಲ್ಲೆಲ್ಲ ಟ್ರೈನ್ ಬೇಡ, ಬೇರೆದೆಲ್ಲ ಹೇಳ್ತೀರಾ ಹಂಗೆ. ಬೇರೆದೆಲ್ಲ ಫುಲ್ಲು ಜನಕ್ಕೆಲ್ಲ ಫುಲ್ ಕುತ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ, ಸ್ಟೆಪ್ ಒಂಥರ ಏನು ತಿಂಡಿ ಎಲ್ಲ ಫುಲ್ ಡಿಫ್ರೆಂಟ್. ಈಗ ನಾವೇನು ಸ್ವಲ್ಪ ದಿನ ಎಲ್ಲ ಚೇಂಜ್ ಮಾಡ್ತಾರೆ ಇವರು. ಓಟ್ ಹಾಕಿ, ದಯವಿಟ್ಟು ಓಟ್ ಹಾಕಿ. ಪ್ಯಾಚ್ಗೆ ನಿಂತ್ಕೋತೀವಿ, ದಯವಿಟ್ಟು ಓಟ್ ಹಾಕಿ ಬ್ರೋ. ಮಾಡೋಣ ಏನಾದ್ರು ಪ್ರಪಂಚದಲ್ಲಿ ನಾವು ಅಂತ ಗುರ್ತಿರ್ಬೇಕು, ಆ ಥರ ಏನ್ ಮಾಡೋಣ ಹೇಳಿ. ಎಸ್ ಅಂದ್ರೆ ನೀವು ಹೇಳ್ಬೇಕು, ನೀವು ಹೇಳ್ದಂಗೆ ನಾವು ಎಕಡೆ ಪ್ಲಾಟ್ಫಾರ್ಮ್ ಹೋಗೋಣ ಹೇಳಿ. ನಿಂತ್ಕೊಂಡು ಹೋಗಿ ಪ್ಲಾಟ್ಫಾರ್ಮ್ ಇಟ್ಬಿಡ್ತು, ಇಲ್ಲಿ ನಿಂತ್ಕೊಂಡ್ರೆ ಟಿಕ್ ಮಾಡೋದು ಸಿಸ್ಟಮ್ ಅಲ್ಲೋಗ ನಿಂತ್ಕೋಬೇಕು ನಾವು, ಆ ಥರ. ನಾನು ಅದಕ್ಕೆ CM ನ ಉಪೇಂದ್ರ ಅವ್ರನ್ನ ಮಾಡೋಣ ಅಂತಿದ್ದೀನಿ. ನೀನೇ ಆಗ್ಬಿಡು, ನಾನು ನೀನಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಯೂಟ್ಯೂಬಲ್ಲಿ ನಾವು CM, ಯೂಟ್ಯೂಬಿಂದ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನಾವು CM, ಸಬ್ಸ್ಕ್ರೈಬರ್ಸ್ CM. ಬೇಕಾದ್ರೆ ಎಲ್ಲ ಕಮೆಂಟ್ ಆಗಲಿ, ನಾನು CM ಆಗಬೇಕು ಅಂತ. ಹಾಂ, CM ಆಗ್ಬೇಕಂತ ಇದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ CM ಇವರೇನೆ. ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಹಾಂ, ಇನ್ನೊಂದು 1 hour ಇದೆ. ಇಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ದೀರಾ ನಮ್ಮ. ನೀವೇ ಕರ್ಕೊಂಬಂದಿದ್ದು. ಏನು ಬ್ರೋ, ಟೈಮ್ ವೇಸ್ಟ್ ಆಗಿ ಬ್ರೋ. ನಿಮ್ಗಿನ್ನ ಜಾಸ್ತಿ ನಾನು ವೆಯ್ಟ್ ಮಾಡಿದ್ದೀನಿ. ಎಷ್ಟೊತ್ತಿಗೆ ಬಂದ್ರಿ? ನಾನು 7 ಗಂಟೆಗೆ ಬಂದೆ, ನೀನು ಬಂದಿರೋದು 8 ಗಂಟೆ. ಆಗುತ್ತೆ ಬ್ರೋ, ಸ್ವಲ್ಪ ಹಿಂಗೆ ನೋಡಿ. ಗೈಸ್, ನಮ್ಮೂರು. ಹಾಂ, ನಮ್ಮ ಹಾಸನ. ನೋಟ್ ಮಾಡ್ಕೊಳ್ಳಿ. ಒಂದಿನ ಇದು ನಮ್ಮ ಸಾಮ್ರಾಜ್ಯ. ಆದಷ್ಟು ಬೇಗ ಆಗುತ್ತೆ ಇವ್ರದ್ದು. ಗೈಸ್, ನಂದೊಂದು ಡ್ರೀಮು. ಇಲ್ಲಿ ಕಾಣ್ತಿದೆಯಲ್ಲ ಟ್ರೈನ್ ಜಾಗ, ಈ ಜಾಗದಲ್ಲಿ ಬನ್ನಿ ಬ್ರೋ. ಈ ಜಾಗದಲ್ಲಿ ಇವ್ರು ವೆಡ್ಡಿಂಗ್ ಮಾಡಿಸ್ಬೇಕು ಅಂತ ಭಾಳ ಆಸೆ ಇದೆ. ಈ ಜಾಗದಲ್ಲಿ ಓಪನ್ ಸ್ಪೇಸ್ ಅಲ್ಲಿ ಟ್ರೈನ್ ಹೋಗ್ತಾ ಇರಬೇಕು. ಟ್ರೈನ್ ಆಗಾದ್ರೆ ಹೆಂಗೆ? ಅಲ್ಲ ಬ್ರೋ, ನಿಮ್ದು ಮತ್ತು ಅವ್ರದ್ದು ಇಬ್ಬರದ್ದು ಮಾತ್ರ. ನಾವು ಕ್ಯಾಮ್ರಾ ಹಂಗಿಂಗೆಲ್ಲ ಇಟ್ಟಿರ್ತೀವಿ. ತುಂಬಾ ಸಿಂಪಲ್ ಆಯ್ತದ. ಸೊ ಇಲ್ಲಿ ಟ್ರೈನ್ ಹೋಗ್ತಾ ಇರಬೇಕು, ಆಗ ನೀವು ಎಲ್ಲ ಫುಲ್ ಸೆಲೆಬ್ರೇಷನ್. ಓಕೆನಾ? ನಾವು ಇಲ್ಲಿ ಹಿಂದ್ಗಡೆ ನಾವೆಲ್ಲ ಆಡಿಯನ್ಸ್ ಹಿಂದೆ ಕೂತಿರ್ತೀವಿ ನೋಡ್ಕೊಂಡು. ನೀವು ಹೆಂಗೆ ಹೇಳ್ತೀರಾ? ಓಕೆನಾ? ನೀವು ಹೆಂಗೆ ಹೇಳ್ತೀರಾ ಹಂಗೆ ನೋಡ್ಕೊಳ್ಳಿ, ಜಾಗ ನೋಟ್ಸ್ ಮಾಡ್ಕೊಳ್ಳಿ. ಇದೇ ನಂಬರ್ ಬೇಕು ಅಂದ್ರೆ ಇದ್ರಲ್ಲೇ ಮಾಡ್ಸೋಣ ಬೇಕಾದ್ರೆ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ನಿಮ್ಮ ಆದಷ್ಟು ಬೇಗ ಎಲ್ಲ ನನ್ನ ಮೇಲೆ ಹೇಳ್ತಿದ್ದಾರೆ ಇವರು. ಈ ಮನುಷ್ಯನ ಸವಾಸ ಮಾಡಿ ನಮ್ಮ ಲೈಫ್ ನೋಡಿ, ಮಳೆ ಬೆಳೆ ಹಿಂಗೆ ಕರ್ಕೊಂಬಂದಿರೋದೇ ಇವರು. ಮೇಲೆ ಇವ್ರ ಜೊತೆ ವಿಡಿಯೋಸ್ ಬರ್ತಿರ್ತವೆ, ಸಪೋರ್ಟ್ ಮಾಡಿ. ಪ್ರಿಫ್ಯಾಮ್ ಮಾಡ್ತಾರೆ, ಪ್ರಿಫ್ಯಾಮ್. ನನ್ನ ಫ್ಯಾಮಿಲಿ ಬ್ರೋ. ಹಾಂ ಹಾಂ, ಹಂಗೆ ಫ್ಯಾಮಿಲಿ, ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ. ಹಾಂ ಹಾಂ, ಅದೇ ನೀವೆಲ್ಲ ಹೋದ್ರಿ ನೀವು ಈಗ ನೀವು. ಅದೇ ಫ್ಯಾಮಿಲಿ. ಎಸ್, ಗೊತ್ತು ನನಗೆ, ಗೊತ್ತು ನನಗೆ. ಒಂದಿನ ಹೇಳ್ತೀವಿ. ಎಂತ 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 ತುಂಬಾ ಒಳ್ಳೆಯವರು, ನಾವು ತುಂಬಾ ಒಳ್ಳೆಯವರು ಗೈಸ್. ಕೆಟ್ಟವರು ಅಂತ ನಾನು ಹೇಳಲಿಲ್ಲ, ಗೊತ್ತಿರಿ ಹಂಗೆ ಇರುತ್ತೆ. ಹೇಳಿಲ್ಲ ನಾನು. ಪ್ರಿಫ್ಯಾಮ್ ಮಾಡ್ತಾರೆ,
ಇವ್ರ ಜೊತೆ ಲೇಟೆಸ್ಟ್ ನ್ಯೂಸ್ಗಳ ಜೊತೆ ಬರ್ತೀವಿ ಅಪ್ಡೇಟ್ ಕರ್ಕೊಂಡು. ಬ್ರೋ ಈಗ ಕೇಳಿಸ್ಕೊಳ್ಳಿ, ಈಗ ಫಸ್ಟ್ ವಿಡಿಯೋನ ನಿಮ್ಮದು ನಮ್ಮ ಜೊತೆ ಚಾಲೆಂಜಿಂಗ್ ಕೊಡ್ತೀನಿ. ಮನುಷ್ಯಂಗೆ ಒಂದು ಚಾಲೆಂಜಿಂಗ್ ವಿಡಿಯೋ ಬ್ರೋ ಮಾಡ್ತೀರಲ್ವಾ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಇದನ್ನಂತೂ ಕಟ್ ಮಾಡಲ್ಲ, ಎಲ್ಲೂ ಕಟ್ ಮಾಡಲ್ಲ ಇದನ್ನ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಅಫ್ಕೋರ್ಸ್ ಚಾಲೆಂಜಿಂಗ್ ವಿಡಿಯೋಸ್ ಎಲ್ಲ ಅವೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತೀರಾ ಪಕ್ಕನಾ? ಗೈಸ್ ನೋಟ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಕ್ಯಾಮ್ರಾ ನೋಡ್ಕೊಂಡು ಡೈರೆಕ್ಟ್ ಆಗಿ ಹೇಳಿ. ಮಾಡ್ತೀರಾ ಚಾಲೆಂಜಿಂಗ್ ವಿಡಿಯೋ ಪಕ್ಕನಾ? ಮಾಡ್ತೀನಿ. ಇಷ್ಟ ಸಾಕು. ನಿಮ್ಮ ಆಕಾಶ್ ಅವ್ರನ್ನ ಅತಿ ಬೇಗ ನೋಡ್ತೀರಾ ನೀವು, ಅತಿ ಶೀಘ್ರದಲ್ಲಿ, ವಿತ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಕಂಟೆಂಟ್ ಜೊತೆ. ಈಗಲೂ ಹೇಳಿದ್ದೀವಿ ನಮ್ಮ ವಿಡಿಯೋದಲ್ಲಿ ಹಿಂಗಿಂಗ್ ಬಂದು ಏನಾದ್ರು ಸ್ವಲ್ಪ ತೊಂದರೆ ಆದರೆ ಅದಕ್ಕೆ ನಾವು ಕಾರಣ ಅಲ್ಲ, ಓಕೆನಾ? ಅಂದ್ರೆ ಎಲ್ಲಿ ಎಲ್ಲ ಆಗೋ ಸಮಸ್ಯೆಗಳಿಗೆ ನೀವೇ ಹೊಣೆ. ಇಲ್ಲ ನೀವೇ ಹೊಣೆ. ಚಾಯ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಆ ಥರ, ಚಾಯ್ ನೀವು ಎಕ್ಸೆಪ್ಟ್ ಮಾಡ್ತಿರೋದು ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ. ಅದು ನಮ್ಮದೇ ರೆಸ್ಪಾನ್ಸಿಬಿಲಿಟಿ. ಏನಾದ್ರು ಚೂರೇನಾದ್ರು ಹೆಚ್ಚು ಕಮ್ಮಿ ಚಾಲೆಂಜಲ್ಲಿ ಪಾಪ ಪೊಲೀಸ್ನವರು ಪಬ್ಲಿಕ್ ಎಲ್ಲ ಗುಂಪು ಹಾಕೊಂಡ್ರೆ ನಮ್ಮನ್ನ ಕರೆಯೋಂಗಿಲ್ಲ ನೀವು. ನಿಮ್ಮನ್ನೇ ಕರಿಬೇಕು ನಾವು. ನಾನೇ ಕರಿತೀರಾ? ನೀವೇ ಕೊಟ್ಟಿದ್ದು ಚಾಲೆಂಜು. ನಾನು ಚಾಲೆಂಜ್ ಕೊಟ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ನಮ್ದು ನಾವು ಇದಕ್ಕೆ ನಾವು ಮಾತಾಡಲ್ಲ ಇದ್ರ ಬಗ್ಗೆ. ಸೊ ಏನೇ ಹೊಣೆ ಆದ್ರೂ ನಾವು ಕೊಡ್ತೀವಿ ಚಾಲೆಂಜ್. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಗೈಸ್, ಎಂತ ಮಾರೆ ಕೊಡ್ತೀವಿ ಚಾಲೆಂಜ್. ಏನೇ ಬಂದ್ರು ರೆಡಿ. ಓನ್ಲಿ ಫಾರ್ ಫ್ರೀ ಫ್ಯಾನ್. ಐ ನೋ ವೀಕ್ನೆಸ್. ಓನ್ಲಿ ಬ್ರೋ ಆ ಥರ ಎಲ್ಲ ಕೊಡಂಗಿಲ್ಲ ನೀವು, ಆ ಥರದ್ದೆಲ್ಲ ಕೊಡಂಗಿಲ್ಲ ನೀವು. ಚಾಲೆಂಜ್ ಅಂದ್ಮೇಲೆ ಎಲ್ಲಾನು ಏನಾರು ಕೊಡಿ, ಬಟ್ ಈಗಲೇ ಸ್ಟಾರ್ಟಿಂಗ್ ಫಸ್ಟ್ ಹೇಳ್ಬಿಡ್ತೀನಿ, ದಯವಿಟ್ಟು ಹೆಣ್ಮಕ್ಳು ಕೊಡಿ. ಅದು ಅದಂತ ಏನು ಮಾಡ್ಬೇಕಂಗಿಲ್ಲ. ಚಾಲೆಂಜಿಂಗ್ ಕೊಟ್ರೆ ಹೆಣ್ಮಕ್ಳಿಂದ ಚಾಲೆಂಜಿಂಗ್ ಅಂದ್ರೆ ಅದಲ್ಲ ಎಲ್ಲಾನು ಓಕೆ ಅಷ್ಟೇ ಅಂತ ಆದ್ರೆ ಮಾಡೋಣ. ಎಲ್ಲಾನು ಏನು ಕೊಟ್ಟರು ಚಾಲೆಂಜ್, ಬಟ್ ಒಂದು ವಾರ ಮುಂಚೆ ಹೇಳ್ಬೇಕು. ಒಂದು ವಾರ ಮುಂಚೆ ಇಲ್ಲ, ಈಗ ಅಂದ್ರೆ ಈಗಲೇ ಹೇಳ್ತೀನಿ ನಾನು. ಆ ಥರ ಎಲ್ಲ ನಾವು ತಗೊಳ್ಳಲ್ಲ, ತಗೊಬೇಕು. ಬ್ರೋ ಅಲ್ಲಿ ಬೇಡ ಬನ್ನಿ ಬ್ರೋ, ಇನ್ನೆಲ್ಲಿ ಹೋಗೋಣ, ಇಲ್ಲಿ ಕೂರೋಣ ಬಾ. ಬೇಸಿ ಮನುಷ್ಯ ಎಲ್ಲಿ ಹುಡುಗಿರು ಇರ್ತಾರೋ ಅಲ್ಲೇ ತಗೊಂಡೋಗಿ ತಿಗ್ಲಾಕ್ತಾರೆ. ನಾನು ಗೊತ್ತಲ್ವಾ ನಿಮ್ಗೆ ಎಲ್ಲೋ ತಗ್ಲಾಕ್ತಾರೆ. ನೋಡಿ ಬೇಕಾರೆ ವಿಡಿಯೋದಲ್ಲಿ ಬನ್ನಿ ವಿಡಿಯೋ ಇಟ್ಕೊಳ್ಳಿ, ಬನ್ನಿ ಹಿಡ್ಕೊಳ್ಳಿ, ಕ್ಯಾಮ್ರಾ ಹಿಡ್ಕೊಳ್ಳಿ. ಕರ್ಕೊಂಡು ಹೋಗ್ತಿರೋದು ಯಾರು? ಅಲ್ಲ ತೋರಿಸ್ತೀನಿ, ಮನುಷ್ಯ ಏನು ಕರ್ಕೊಂಡು ಹೋಗ್ತಿರೋದು ಯಾರು? ಕೈ ಸ್ಟ್ರೈಟ್ ಮಾಡ್ಬೇಕು, ಅಲ್ಲಿಗೆ ಹೋಗ್ತಿರೋದು. ಕೈ ಸ್ಟ್ರೈಟ್ ಮಾಡ್ಬೇಕು ನೀವು. ಎಂತ ಮಾರ್ರಿ ಜನ ಸ್ಟ್ರೈಟ್ ಮಾಡಲ್ಲ ಅಲ್ಲ, ಹಂಗೆ ಫುಲ್ಲು ತೋರಿಸಿ ಅಲ್ಲೇನು ಇಡ್ಲಿ ಆ ಥರ ಇರ್ತಾರೆ ಎಲ್ಲ ಹಾಕೋತೀವಿ ನಾವು. ಕ್ಲೋಸವ ನೋಡಿ ಮನುಷ್ಯ ಏನು ಕರ್ಕೊಬಂದ್ರೆ ಅಲ್ಲಿ ಇಬ್ರು ಲವರ್ಸ್ ಕೂತಿರೋದು. ಬ್ರೋ ಅದೇ ಯಾಕೆ ಪಾಪ ಅವ್ರಿಗೆ ಡಿಸ್ಟರ್ಬ್ ಅಂತ ನಾವು ಹೋಗೋಣ ಬನ್ನಿ. ನಾವು ಆ ಕಡೆ ಜಾಗ ಇತ್ತು ನಾವು ಕೂರ್ಲಿಕ್ಕೆ. ಬೇಡ ಆ ಕಡೆ ಬೇಡ, ನಮ್ದು ಬೇರೆ ಟ್ರ್ಯಾಕಿಗೆ ಹೋಗೋಣ. ಎಲ್ಲ ಹೋಗ್ತಿರೋ ಟ್ರ್ಯಾಕಲ್ಲಿ ನಾವು ಹೋಗ್ಬಾರ್ದು. ಈಗ ಮುದ್ದೆ ಹಿಡ್ಕೊಂಡು ಕೈ ನೋವು ಬರ್ತಾವ? ಅವಾಗಿಂದ ಅಲ್ಲಿಂದಾನೇ ಹಿಡ್ಕೊಂಡ್ ಬಂದಿದ್ದೀನಿ. ಹಿಡ್ಕೋಬೇಕು, ಕೈ ನೋವು ಅಂತಲ್ಲ ಅಂತ ಕೇಳಿ. ಅವರಿಗೆ ಒಂದು ನಿಕ್ನೇಮ್ ಇರೋಣ ಅಂತ ಇದ್ದೀನಿ, ಯಾವುದೂ ನೆನಪಾಗ್ತಿಲ್ಲ ಈಗ ಸದ್ಯಕ್ಕೆ. ನಾನೊಬ್ಬ ಈಗ ಫ್ಯಾಮಿಲಿ ನೋಡುವಂತ ಕ್ರಿಯೇಟರ್ ಆಗ್ಬೇಕು ಅಂತಿದೀವಿ. ಸ್ವಲ್ಪ ನೋಡ್ಕೊಂಡು ಈಗ ಸದ್ಯಕ್ಕೆ ಒಂದು ಟೆಂಪರಲ್ಲಿ 2 ಇಡ್ತೀನಿ. ಆಮೇಲೆ ಬೇಕಿದ್ರೆ ಒಂದು ಕರೆಕ್ಟ್ ಆಗಿರೋದು ಹುಡುಕ್ತೀನಿ. ಇವರೇ ರಿಜಿಸ್ಟರ್ ಅಂತ ಗೊತ್ತಲ್ಲ, ರವಿಚಂದ್ರನ್ ರಿಜಿಸ್ಟರ್. ಅದಕ್ಕೆ ನಾನು ಯಾಕೆ ಎಸ್ ಬ್ರೋ ಅವರು ಆಂಟಿ ಇದ್ರೆ ಜಾಸ್ತಿ ಇಷ್ಟಪಡ್ತಾರ ಅವ್ರನ್ನ ಅಂದ್ರೆ. ಬ್ರೋ ಎಂತ ಬ್ರೋ. ಎಸ್ ಟೆಂಪರಲ್ಲಿ ಈಗ ಇಷ್ಟಿರ್ಲಿ, ಮುಂದೆ ಹೋಗ್ತೀನಿ. ನಮ್ಮ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳೋದಿಲ್ಲ. ಬಹಳ ಹೆಮ್ಮೆಯಿಂದನೇ ಪಡ್ಕೊತೀವಿ. ಒಳಗಡೆ ಬೈಕ್ ಅಂತಿರ್ತಾರೆ. ಕ್ರೇಜಿ ಸ್ಟಾರ್. ಓಕೆ ಕ್ರೇಜಿ ಸ್ಟಾರ್. ಓಕೆ ಏನ್ ಕರಿ ಪಾಪ ಬಾಪ ಬೇಜಾರು ಮಾಡ್ಕೊಳತ್ ಮನ್ಸು. ಸೊ ಈ ಮನುಷ್ಯನ್ ನಾನೇ ಹೆಸರಿಟ್ಟಿದ್ದೀನಿ ಗೈಸ್. ನಾನು ಎರಡು ಇವು ಮನುಷ್ಯಂಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ. ಒಂದು ದ ಫೇಮಸ್ ರಜನಿ ಅಂತ ಹೆಸರು. ರಜನಿ ಅದ್ ಮೀನಿಂಗ್ ಏನು ನನ್ ಕೇಳಬೇಡಿ. ಮೀನಿಂಗ್ ಏನಂದ್ರೆ ನೀನ್ ಹೇಳ್ಬೇಕು. ಹಂಗಾರೆ ಹಂಗೆ ಹೇಳಿ. ಕ್ರೇಜಿ ಸ್ಟಾರ್ ಯಾಕೆ ಕ್ರೇಜಿ ಸ್ಟಾರ್ ಅಂದ್ರೆ ಕ್ರೇಜಿ ಸ್ಟಾರ್ ಹಂಗೆ ನೀನು ಅಂದ್ರೆ ಯಾವ ತರ ನೀನ್ ಹೇಳ್ದಲ್ಲ, ಅದು ಹೇಳ್ಕೊಂಡ್ ಬಂದಲ್ಲ. ರಜನಿ ಅಂತ ಒಂದು, ಅಂಡ್ ಇನ್ನೊಂದು ಆಶ್ರೀಜ್ ಅಂತ ಒಂದು. ಅದೇನಕ್ಕೆ ಅಂತ ನನ್ನ ಕೇಳಂಗಿಲ್ಲ, ನಮ್ಮ ಆಕಾಶ್ ಅವ್ರನ್ನ ಕೇಳ್ಕೊಳ್ಳಿ ಏನಕ್ಕೆ ಅಂತ. ಒಂದು ಆಶ್ರೀಜು, ಒಂದು ರಜನಿ ಅಂತ. ಎರಡರಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡ್ತೀವಿ. ಇವ್ರನ್ನೇ ಕೇಳೋಣ. ಬ್ರೋ ಯಾವ್ದು ಬೇಕು? ಯಾವ್ದು ಬೇಕು ಹೇಳಿ? ಯಾವ್ದು ಬೇಡ. ಆಯ್ತು, ನನಗೆ ಲವರ್ ಬ್ಯಾಂಡ್ ಅಲ್ಲ. ಯಾಕೆ ನೀ ಹಂಗೆ ಅದಕ್ಕೆ ಗೈಸ್ ಇವ್ರು ಯಾಕೆ ಗುರುಸ್ತಾರೆ ನಮ್ಮ ಸಿಂಗಲ್ ಅಂತ ಇವರು ಗೊತ್ತಾಗಲ್ಲ. ಇರಲ್ಲ ಸಿಕ್ಕಾಬಡೆ ಬೇಜಾರು ಮಾಡ್ತಾರೆ ನಿಮಗೆ. ಬ್ರೋ ನೋಡಿ, ನಿಮ್ಮ ಇವರೆಲ್ಲ ಇದು ಒಂದು ಸೀನ್, ಇವರೆಲ್ಲ ಇವರು
ಇಷ್ಟೇ ಬರೀ ಹಿಂಗೆ ಹಲೋ ಗಾಯ್ಸ್ ಹಿಂಗಿಂಗ್ ಅನ್ಕೊಂಡು ನೋಡಿ ಇವತ್ತು ಬಾಯಿ ಬಿಡಿಸ್ತಿದ್ದೀವಿ ಇವ್ರನ್ನ. ಇನ್ನು ಇವ್ರನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಅಂತಾರೆ. ನೋಡಿ ಬ್ರೋ ಇನ್ನೂ ಟೈಮ್ ಇದೆ, ಬನ್ನಿ ಬ್ರೋ. ಎಲ್ಲಿಗೆ ಹೋಗೋಣ? ಎಲ್ಲರೂ ಹೋಗೋಣ, ಹಿರಿಯರ ಕಡೆನೇ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ, ಅಕ್ಕ ತಂಗಿಯರನ್ನ ಮಾತಾಡ್ಸೋಣ. ಗೈಸ್ ನಾವು ಈಗಲೇ ಹೇಳ್ತೀವಿ, ಕರ್ನಾಟಕದಲ್ಲಿರೋ ಎಲ್ಲ ಹುಡುಗಿರು ಅಕ್ಕ ತಂಗಿರು, ಯಾವ್ದಾದ್ರು ಒಂದು ಬಿಟ್ಟು ಎಲ್ಲ ಅಕ್ಕ ತಂಗಿರು, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಿರ್ತೀವಿ, ಎಲ್ಲ ಅಕ್ಕ ತಂಗಿರು ಅಷ್ಟೇ. ಸುಳ್ಳು ಅಂತಾರೆ ನಿಮ್ಗೆ. ಬ್ರೋ ಭಾಳ ಇದ್ರ ಈ ಮನುಷ್ಯನ್ ಚಾಲೆಂಜ್ ನೋಡಿ ಗೈಸ್, ಈ ಮನುಷ್ಯನ್ ಚಾಲೆಂಜ್ ಯಾಕಾದ್ರೂ ಈ ಸಾಹಸ ಮಾಡಿದೆ ಅಂತ ಅನಿಸ್ಬೇಕು. ನಾವು ರೆಡಿ, ಎಲ್ಲದಕ್ಕೂ ರೆಡಿ ಮಾಡಿಸ್ ಬರ್ತಾರೆ ತಿಂಗ್ಳಿಗೆ ಒಂದೊಂದು ಮನುಷ್ಯನ ಜೊತೆ ಚಾಲೆಂಜ್ ಮಾಡ್ತೀರಾ ಬ್ರೋ? ನಾನು ಕೊಡ್ತೀನಿ ಚಾಲೆಂಜ್. ಓಕೆ ಅಲ್ಲ, ಅಯ್ಯೋ ಚಾಲೆಂಜ್ ಆಗ್ಬೋದು ಇದು ಅಂತ ನಂಗಿಲ್ಲ. ನೀವು ಎಂತ ಕೊಡಿ, ಬಟ್ ಸೋತ್ರೆ 5,000 ಕೊಡ್ಬೇಕು. ನೀವೇನೋ ಚಾಲೆಂಜ್ ಸೋತ್ರೆ 5,000. ಚಾಲೆಂಜ್ ಏನಾರು ಸೋತ್ರೆ 5,000, ಯಾರು ಸೋತಾರೋ 5,000 ಕೊಡ್ಬೇಕು. 5,000 ನಿನ್ನ ಹತ್ರ ಇದೆಯಪ್ಪ, ನೀನು ರಿಚ್ ಇದೆಯಪ್ಪ. ದುಡ್ಡಿಲ್ಲ ಬ್ರೋ ಗೈಸ್. ನೋಡಿ ಈ ಮನುಷ್ಯನಷ್ಟು ದುಡ್ಡು ನಾನು ಮಾಡೋಕ್ಕಾಗಿಲ್ಲ. ಅವತ್ತೊಂದು ದುಡ್ಡು ಎಷ್ಟು ಮಾಡಿದ್ರ ಬ್ರೋ, ದುಡ್ಡು ಕೇಳಕ್ಕೆ ಒಂದು ಹೇಳಿದ್ರು ತಲೆ ಗುಮ್ ಅಂತಿದೆ ಮಾತ್ರ ಅವತ್ತಿಂದ. ಜನರಿಗೆ ಗೊತ್ತು ಏನಂತ, ಯಾರು ದುಡ್ಡು ಮಾಡಿದಾರೆ ಅಂತ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಔಟ್ಫಿಟ್ ನೋಡಿ ಮನುಷ್ಯಂದು ನೋಡಿ, ಬೆಳ್ಳಿ ಚೈನು ನೋಡಿ ಹೆಂಗೆ, ನೋಡಿ ಏರ್ ಬಡ್ಸ್ ನೋಡಿ, ಬೆಳ್ಳಿ ಚೈನು, ಉಂಗ್ರ, ಇದು ಕಿವಿ ವಾಲೆನೆ ಕಿವಿ. ಶೂ ನೋಡಿ, ಶೂ. ನಾವು ಒಳ್ಳೆ ಮನುಷ್ಯ. ವಾಚ್ ನೋಡಿ ನೀವು ಹೇಳ್ತೀನಿ, ವಾಚ್ ರೋಲೆಕ್ಸ್ ವಾಚ್ ನೋಡಿ. ಈಗ ಹೇಳಿ, ಕಷ್ಟಪಟ್ಟಿದ್ದೀನಿ ಬ್ರೋ ಇದಕ್ಕೆ. ನಿಜ ಚೆನ್ನಾಗಿ ಕಾಣ್ತಿದೆ ಔಟ್ಫಿಟ್, ನನಗೆ ಪರ್ಸನಲ್ ಇಷ್ಟ ಆಯ್ತು. ಚೆನ್ನಾಗಿದೆ. ಹಿಂಗೆ ಹೇಳ್ಕೊಂಡೆ ಬೇಕಾದ್ರೆ ನಿಮ್ಮ ಹುಡುಗಿನೇ ಕೇಳಪ್ಪ, ಆಯ್ತು ಫೋಟೋ ಕಳ್ಸಿರ್ಲಿ ಆಗ್ಲೇ. ಬ್ರೋ ಯಾರು ಇಲ್ಲ ಬ್ರೋ, ಪ್ರಾಮಿಸ್. ಇದ್ರೆ ಹೇಳ್ತಿರ್ತಿಲ್ಲ. ಹ್ಞೂ ಅನ್ಕಂತೀನಿ ಬಿಡ, ಹ್ಞೂ ಅನ್ಕಂತೀನಿ. ನಮ್ಗೆ ಗೊತ್ತು ಬಿಡಿ. ವಯಸ್ಸು ನಮ್ಮಮ್ಮ ಹೇಳ್ತಾ ಇದ್ರು, ನೋಡಿ ಮಾಡಿ ಸ್ನೇಹ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ನಿಮ್ಗಲ್ಲ ಬ್ರೋ, ನಾನು ಅಂಥದ್ದೇನು ಮಾಡಿಲ್ಲ. ಹೌದೌದು, ಹೇಳ್ತಾ ನಮ್ಮಮ್ಮ ನೋಡಿ ಮಾಡಿ ಸ್ನೇಹ ಮಾಡಪ್ಪ ಅಂತೆಲ್ಲ. ಏನ್ ಮಾಡಕ್ಕ ನೋಡಿ, ಮನುಷ್ಯನ್ ಸವಾಸ ಮಾಡಿ ಕೂರ್ಬೇಕಪ್ಪ ಇಲ್ಲಿ. ಟೈಮು ಎಷ್ಟು? ನಾನು 7 ಗಂಟೆಗೆ ಬಂದಿದ್ದೀನಿ. ನಾನು ಆರಾಮಾಗಿ ಇನ್ನೊಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಬರೋದು. ಬೇಗ ಟೈಮ್ ಆಗೋಯ್ತು, ಬೇಗ. ನಾನು ಏನು ಫೋನೇ ಮಾಡಿಲ್ಲ ಅವರಿಗೆ. ಬಿಡಿಬ್ರು ಯಾರು ನೋಡ್ತಾ ಇಲ್ಲ, ಹೇರ್ ಸ್ಟೈಲ್ ಎಲ್ಲ ಹಂಗೆ ಮಾಡ್ಕೊತೀರ. ಸೆಲ್ಫ್ ಲವ್ ಇಂಪಾರ್ಟೆಂಟ್ ಜೀವನದಲ್ಲಿ, ಸೆಲ್ಫ್ ಲವ್ ಇಂಪಾರ್ಟೆಂಟ್. ಒಂದೊಂದ್ಸರಿ ಮಾತಾಡಕ್ಕಾಗಲ್ಲ ನಾವು, ನಮಗೆ ನಾವು ಚೆನ್ನಾಗಿ ಕಾಣಬೇಕು. ನೋಡಿ ಅದು ಎಷ್ಟು ಸಿಂಪ್ಲಿಸಿಟಿ ಮ್ಯಾನ್. ಹೆಂಗ್ರಿ ನೀವು ನೋಡಿ, ಹೆಂಗೆ ಔಟ್ಫಿಟ್ ನೋಡಿ, ಹೆಂಗೆ ನೋಡಿ ಬ್ಲೂಟೂತ್ ನೋಡಿ ಅದು ಹೆಂಗೆ. ಲುಕ್ಸ್ ಎಲ್ಲ ನಿಮ್ಮಂಥವ್ರು ಸೂಟ್ ಆಗುತ್ತೆ, ಹುಡುಗಿ ಜೊತೆ ಮಾತಾಡಿ ಸರಿ ಆಗುತ್ತೆ. ಎಲ್ಲ ನನ್ನ ಅಕ್ಕ ತಂಗಿರು ಅಷ್ಟೇ ನಾವು ಹೇಳೋದು. ಕರ್ನಾಟಕದಲ್ಲಿರೋ ಎಲ್ಲ ಪ್ರಜೆಗಳು ಅಕ್ಕ ತಂಗಿರು. ನೀವ್ ಹೇಳಿ ಕರ್ನಾಟಕದಲ್ಲಿರೋ ಹೇಳ್ಬೇಕು ಬ್ರೋ. ಫ್ಯೂಚರ್ ಅಲ್ಲಿ ಬರ್ತಾರೆ, ಯಾವ್ದಾರು ಒಂದಂತ ಹೇಳ್ಬೇಕು, ಯಾವ್ದಾರು ಒಂದ್ ಬಿಟ್ಟು ನಾನು ಹೇಳಿದ್ರೆ ಯಾವ್ದಾರು ಒಂದಿನ ಬಿಟ್ಟು, ಯಾವ್ದಾರು ಒಂದಿನ ಬಿಟ್ಟು. ಫ್ರೆಂಡ್ಸ್ ಇರ್ತಾರಲ್ಲ, ಫ್ರೆಂಡ್ಸ್ ಅಕ್ಕ ತಂಗಿ ಅನ್ಕೋಬೇಕು. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್. ಗೈಸ್ ಐ ಗೆಟ್ ಆನ್ಸರ್ ಸಿಕ್ತು ನಂಗೆ. ಆನ್ಸರ್ ಸಿಕ್ತು, ಅವ್ರಿಗೂ ಸಿಕ್ತು, ಜನರಿಗೂ ಸಿಕ್ತು. ಬಿಡ್ರಿ ಆಯ್ತು. ಅವ್ರಿಗೆ ಎಷ್ಟು ಕಷ್ಟ ಇರ್ಬೋದು ಇವಾಗ. ಇದು ನೋಡಿದಾಗ ಅನ್ಸಲ್ವಾ ನಾವೇ ಲಕ್ಕಿ ಅಲ್ಲ? ಹೌದು, ನಾವು ತುಂಬಾ ಲಕ್ಕಿ. ಜಸ್ಟ್ ಒಂದ್ಸರಿ ಥಿಂಕ್ ಮಾಡಿ, ಅವ್ರು ಏನಾಗಬೇಕು ಅಂತ ಅನ್ಸ್ಕೊಂಡಿದ್ರು, ಅದಾಗಿಲ್ಲ. ಅದೊಂದು ಗಿಲ್ಟ್ ಇರುತ್ತೆ ನೋಡಿ. ಈಗ ಎಕ್ಸಾಂಪಲ್ ನಾವೇನಾರು ಒಂದು ವರ್ಕಿಂಗ್ ಹಿಂಗೆ ಮಾಡಿ ಕಂಪ್ಲೀಟ್ ಆಗಿ ಒಂದು ಗಿಲ್ಟ್ ಕಾಣುತ್ತಲ್ಲ ನಮಗೆ. ಅವ್ರ ಹತ್ರ ಫ್ಯೂಚರ್ ಎಷ್ಟು ಇರಬಾರ್ದು. ಹೌದು, ವಿ ಆರ್ ಲಕ್ಕಿ. ಹೌದು, ಇರೋ ಲೈಫ್ನ ಎಂಜಾಯ್ ಮಾಡಬೇಕು. ಕೆಲವೊಬ್ರು ಇದ್ದವರು ಎಲ್ಲ ಇದ್ರೂ ರಿಗ್ರೆಟ್ ಮಾಡ್ತಾರೆ, ಕೆಲವರು ಇರೋದ್ರಲ್ಲಿ ಹ್ಯಾಪಿಯಾಗಿ ಇರಬೇಕು. ಹೌದು ಅಷ್ಟೇ. ಬೇರೆನೆ ಕಣಯ್ಯ. ಪ್ಲಾಟ್ಫಾರ್ಮ್ ನಂಬರು ಆ ಕಡೆ ಅನ್ಕೊಂಡು 100ಗೆ 200% ಆ ಕಡೆ ಅನ್ಕೊಂಡು ನಿಲ್ಸಿ, ಈಗ ಈ ಕಡೆ ನಾನು ಹೇಳ್ದೆ ಈ ಕಡೆನೆ ಅಂತ, ಅದಕ್ಕೆ ಸ್ವಲ್ಪ ದೊಡ್ಡವ್ರ ಮಾತು ಕೇಳಬೇಕು. ಜೀವನದಲ್ಲಿ ಸ್ವಂತ ಬುದ್ಧಿ ಇರ್ಬೇಕಂತ ಇದಕ್ಕೆ ಹೇಳೋದು. ಓಪನ್ ಆಗ್ತಿಲ್ಲ ಸುಮ್ಮನೆ. ಗೈಸ್ ಇದನ್ನ ಓಪನ್ ಮಾಡೋರಿಗೆ ಮಾತ್ರ ಆಗೋದು ನೋಡಿ. ಓಪನ್ ಆಗುತ್ತೆ ಸ್ವಲ್ಪ.
ಡಾರ್ಲಿಂಗ್ ಓಪನ್ ಪ್ಲೀಸ್. ಹೆಂಗ್ರಿ ರೀ ನಾನೇ ಹೇಳಿ ಬ್ರೋ ಏನೋ ಹಾಫ್ ಮಿಸ್ ಮಾಡಿಲ್ಲ ನೀವು ಇದೀಗ. ಅದೊಂದೇ ಬಿಡೋದು ಬಿಡಿ ಆಪ್ಷನ್. ಜೀವನದಲ್ಲಿ ಸ್ವಂತ ಬುದ್ಧಿ ಇರ್ಬೇಕಂತ ಅದಕ್ಕೆ ಹೇಳೋದು. ಈ ಮನುಷ್ಯನ ಸವಾದರಿ ನಾನು ಸ್ವಂತ ಬುದ್ಧಿಯಿಂದ ಹೇಳಿಲ್ಲಪ್ಪ, ಅವ್ರನ್ನ ಕೇಳ್ಬಿಟ್ಟು ಹೇಳೋದು ಅವ್ರು ಸರಿ ಹೇಳಿಲ್ಲ. ಅದಕ್ಕೆ ನಾನು ಕರೆಕ್ಟಾಗಿ 100% ಅಂತ ಹೇಳೋದೇನು. ನಾನು ಹೇಳ್ಬೇಕು, ನಾನು ಅಲ್ಲೇ ಇರೋಣ ಅಂತ ಆ ವಿಡಿಯೋ ಇದನ್ನ ಪಕ್ಕ ಮಾಡ್ತಿದ್ದೆ ನಾನು. ಆ ವಿಡಿಯೋ ಇರ್ಬೇಕಿತ್ತು, ಹೋದ್ ವಿಡಿಯೋ ಇರ್ಬೇಕಿತ್ತು ಮಾಡ್ಕೊಂಡ್ ಬಂದಿದ್ದು. ಸಮಯದಲ್ಲಿ ಬಂದು ಸೇರಲಿ. ನನ್ನ ಕೈಲಿ ಆಯ್ತಾ ಇಲ್ಲ. ಇವಾಗ ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಫುಲ್ ಸಾಕಾಗೋಗ್ಬಿಟ್ಟಿದೆ, ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಸಾಕಾಗೋಯ್ತು ಜೀವನದಲ್ಲಿ ವೈನ್ ಸಾಹಸ ಮಾಡಿ, ಒಂದೇ ದಿನಕ್ಕೆ ವೈನ್ ಸಾಹಸ ಮಾಡಿ ಸಾಕಾಗೋಯ್ತು ನನಗೆ. ಏನೆಲ್ಲ ಮಾಡಿದ್ರು So ಈಗ? ಮತ್ತೆ ಕೇಳ್ಬೇಕು. ಏನಿಲ್ಲ ಬ್ರೋ, 100 ರೂಪೀಸ್ ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಆರಾಮಾಗಿ ಫ್ರೆಶ್ ಆಗಿ ಬಂದು ಒಟ್ನಲ್ಲಿ ಆ ಬಸ್ಸಲ್ಲಿ ಹಂಗೆಲ್ಲ ಆಗ್ತಿತ್ತು ಬರಕ್ಕೆ. ಸೊ ಅದಕ್ಕೆ ಟಾಟಾ ಎಸಿ ಮಾಡಿ, ಸೊ ಅದಕ್ಕೆ ಟಿ ಟಿ ವ್ಯಾನ್ ಮಾಡ್ಕೊಂಡು ನಾವು ಬಂದು. ಅದಕ್ಕೆ ನಾನು ಮಾತು ಕೇಳ್ಬೇಕು. ಲೈಫಲ್ಲಿ ಏನು ಮಾಡಿದ್ರು ಈ ಮನುಷ್ಯನ ಸಾಹಸ ಮಾತ್ರ ಮಾಡಬೇಡಿ. ಇದು ಯಾರಿಗೆ ಆದರೂ ಯಂಗ್ಸ್ಟರ್ಸ್ಗೆ ಒಂದು ಅಡ್ವೈಸ್ ಕೊಡ್ತಿದ್ದೀನಿ, ಈ ಮನುಷ್ಯನ ಸಾಹಸ ಮಾಡಬೇಡಿ. ಆಗ್ಲಿಂದ 20 ಸರಿ ಕೇಳಿದ್ರು ಟೀ ಕುಡಿಯೋಣ ಅಂತ. ಏನೋ ಗೊತ್ತಿಲ್ಲ ಮನುಷ್ಯನ್ಗೆ ಟೀ ಅಡಿಕ್ಷನ್ನು. ಈ ಅಡಿಕ್ಷನ್ ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಬೇರೆದೆಲ್ಲ ಅಡಿಕ್ಷನ್ ಇದೆ. ನಾವು ಪಾಪ ಒಳ್ಳೆ ಹುಡುಗರಾಗಿತ್ತು, ಎಲ್ಲ ಬೇಡ ಬನ್ನಿ ಬ್ರೋ ಅಂತೇಳಿ ಸುಮ್ಮನಾಗಿದ್ದೀವಿ. ಈಗ ನೇತ್ರಾವತಿಲಿ ರೂಮ್ ಇಲ್ಲ, ನೋ ರೂಮ್. ಅಷ್ಟೇ. ಮುಂದೆ ಹೋಗ್ತೀವಿ ಅಷ್ಟೇ, ವೈಫೈ ಅಷ್ಟೇ. ನಾನು ಹೇಳ್ತೀನಿ ಬ್ರೋ ಬನ್ನಿ ಬ್ರೋ, ಇಲ್ಲೇ ಮನಿಕೊಳ್ಳೋಣ, ಆಚೆ ಕಡೆ ಮನಿಕೋಬಹುದು. ಫ್ರೆಶ್ ಮಳೆಯಿಂದ ಎಲ್ಲ ಇಲ್ಲೇ ಆಗುತ್ತೆ, ಫ್ರೆಶ್ ಆಗಿರ್ಬೋದು. ಬಾ ಬನ್ರಿ ರೀ. ಯಾರ್ರೀ ಇವರು ಬ್ರೋ? ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಬ್ಯಾಗಲ್ಲಿ ಒಯ್ಯಿನ ಬ್ಯಾಗಲ್ಲಿ ಇಷ್ಟು ಕೋಟಿ ದುಡ್ಡು ತಂದವ್ರೆ. ಕೋಟಿ ಅಲ್ಲ ಸಾರಿ, 20,000 ಮೇಲೆ ದುಡ್ಡು ಇಟ್ಕೊಂಡಿದ್ದಾರೆ. ಆಚೆ ಕಡೆ ಮನಿಕೋತೀನಿ ಅಂತಿರಲ್ರಿ, ಯಾಕ್ರಿ ಹಿಂಗಾಗೋದ್ರಿ ನೀವು? ಅಲ್ಲೂ ರೂಮ್ಸ್ ಇಲ್ಲ ಅನ್ಸುತ್ತೆ. ನಮ್ಮ ಲಕ್ಕು ಯಾವ ಥರ ಇದೆ ಅಂದರೆ ಎಲ್ಲ ರೂಮು ಕ್ಲೋಸ್. ಸೊ ಲಾಸ್ಟ್ ಆಪ್ಷನ್ ಇದೆ, ಒಂದು ಆಪ್ಷನ್ ಹೋಗ್ತಿದೀವಿ, ನೋಡೋಣ. ಲಾಸ್ಟ್ ಹೋಪ್ ಇದು. ಮತ್ತೆ ನಂಗೆ ನಡಕ್ಕಾಗ ಮನುಷ್ಯ
ಇಲ್ಲ, ಸ್ವಲ್ಪ ದೂರ ಅಂದ್ರೆ 3-4 ಕಿಲೋಮೀಟರ್ ನಡೆಸ್ಬಿಟ್ಟವ್ರೆ ಮನುಷ್ಯನ ಸವಾಸ. 1 ಕಿಲೋಮೀಟರ್ ಇದ್ರ ರಿವೆಂಜ್ ಎಲ್ಲ ಚಾಲೆಂಜಿಂಗ್ ಆಗಿ ತೀರ್ಸ್ಕೊತೀನಿ. ಕರೆಕ್ಟಾಗಿ 1 ಕಿಲೋಮೀಟರ್ ನಡೆದಿಲ್ಲ. ಇದೆಲ್ಲ ಸೈಡು ಚಾಲೆಂಜಿಂಗ್ ಆಗಿ ತೀರ್ಸ್ಕೊತೀನಿ. ಗೈಸ್ ಫೈನಲಿ ವಿ ಡಿಡ್ ಇಟ್. ಅಯ್ಯೋ, ಇಷ್ಟು ಖುಷಿ ಯಾವತ್ತಾಗಿರ್ಲಿಲ್ಲ ಅಲ್ಲಿ. ಯಪ್ಪ, ಎಲ್ಲಾನು ಹುಡ್ಕಾಯ್ತಿದೆ ಲಾಸ್ಟ್ ಹೋಪ್. ಅದಕ್ಕೆ ಬ್ರೋ ಹೇಳೋದು, ಮೋಸ್ಟ್ಲಿ ಲೈಫಲ್ಲಿ ನಂಬಿಕೆ ಕಳ್ಕೊಬಾರ್ದು ಅಂತ. ಅದಕ್ಕೆ ದೊಡ್ಡವ್ರು ಹೇಳೋ ಮತ್ತೆ ಕೇಳ್ಬೇಕು ನಾನು. ಫೈನಲಿ ವಿ ಡಿಡ್ ಇಟ್ ಗೈಸ್. ಸುಸ್ತಾಗಿ ಹೋಗ್ಬಿಟ್ಟಿದೆ ನಮ್ಗಂತೂ. ಸೊ ಇದು ರೂಮ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್. ಈಗ ಉಳ್ಕೊಳ್ಳೋಕ್ಕೆ ಸಾಕು ಐ ಥಿಂಕ್. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ನೋಡಿ, ಇಲ್ಲಿ ಸ್ನಾನಕ್ಕೆ ಹೋಗು ಅಂದ್ರೆ ಹೋಗ್ತಿಲ್ಲ, ಆಟ ಆಡ್ತಾ ಕೂತವನೆ. ಹೋಗ್ತೀನಿ ಬಿಡ್ರಿ, ಇಂಡೈರೆಕ್ಟ್ ಹೋಗಿ ಅಂತಿದ್ರ ನಾನೇ ಹೋಗ್ತೀನಿ ಬಿಡಿ. ಫೋನ್ ಕಳೆದ್ರೆ ನನಗೆ ಗೊತ್ತಿಲ್ಲ, ಯಾರು ಜವಾಬ್ದಾರರಲ್ಲ. ಹಾಂ, ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಈಗ ದರ್ಶನಕ್ಕೆ ಹೋಗ್ಬೇಕು. ನೋಡಿ ಇಲ್ಲಿ ಮಿಸ್ಟರ್ ಹ್ಯಾಂಡ್ಸಮ್ ಗಾಯ್. ನೋಡ್ರಿ ಔಟ್ಫಿಟ್ ನೋಡ್ರಿ, ರಜನಿದು ಔಟ್ಫಿಟ್ ರಜನಿದು. ಬ್ರೋ ಎಲ್ಲಿಗೆ ಹೋಗ್ತಿದ್ದೀರಾ ಬ್ರೋ? ಹಾ ನೋಡಿ, ಹೇಳಿಲ್ವಾ ರಜನಿ ಅಂದ್ರೆ ಸುಮ್ಮನೆನಾ? ರಜನಿ ಪರ್ಸ್ನಾಲಿಟಿ ನೋಡಿ ರಜನಿದು. ನಾವು ನೋಡಿ ಸಿಂಪಲ್. ನನಗೇನು ಗೊತ್ತು, ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ನೀನು ಹೇಳ್ಬೇಕು. ನೋಡಿದ್ರಾ, ಬರ್ತಾ ಇಲ್ಲ ಫೋನೇ ಆಪ್ರೇಟ್ ಆಯ್ತಿಲ್ಲ. 3,28,000. ಹೇಳ್ಕೊಡ್ರಿ ನಮಗೂ, ಮಾಡ್ತೀವಿ ನಾವು. ಮುಂಬೈನಲ್ಲೇ ಕಲ್ತಿದ್ಕೊಂಡು ಓಕೆ ಗೈಸ್, ಈಗ ನಾವು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಬ್ರೋ. ಗೈಸ್ ಹೇಗಿದೆ ಔಟ್ಫಿಟ್ ಬ್ರೋ? ಬನ್ನಿ ನಿಂತ್ಕೊಳ್ಳಿ ಇಲ್ಲಿ. ನಿಂತ್ಕೊಳ್ರಿ, ಪಕ್ಕದಲ್ಲಿ ನಿಂತ್ಕೊಳ್ರಿ, ಕೇಳ್ತಿರಲ್ರಿ. ಗೈಸ್ ಹೇಗಿದೆ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಲಿಫ್ಟಲ್ಲಿ ಹೋಗ್ತಿದ್ದೀವಿ. ರೂಮ್ ಹುಡ್ಕಕ್ಕೆ ಸಖತ್ ಕಷ್ಟಪಡ್ತೀವಿ. ವೀಕೆಂಡ್ಸಲ್ಲಿ ಯಾರು ಬರಬೇಡಿ, ಬಂದರೂ ಬೇಗ ಬನ್ನಿ ರೂಮ್ ಹುಡ್ಕಕ್ಕೆ, ಇಲ್ಲಾಂದರೆ ಸಿಗಲ್ಲ, ಕಷ್ಟ ಆಗುತ್ತೆ. ಟೀ ಕುಡಿದ್ರೆ ಏನೋ ಒಂಥರ ರಿಲೀಫ್. ಗೈಸ್ ಇವಾಗ ಸ್ನ್ಯಾಕ್ಸ್ ತಿನ್ನೋಕೆ ಬಂದಿದ್ದೀವಿ. ಹೋಗಿ ನಾನು ಫೋಟೋ ತೆಗಿಬಾರ್ದು, ಆಗುತ್ತೆ. ನಾನು ತಗೊಂಡಿದ್ದೆ, ನೀವು ನಾನು ತಗೊಂಡಿಲ್ಲ. ಫಸ್ಟ್ ನೀನು ಅಲ್ಲಿ ನಿಂತ್ಕೋ, ನೀನು ಅಲ್ಲಿ ನಿಂತ್ಕೋ, ನಾನು ಈ ಕಡೆ ಈಗ ಸ್ನ್ಯಾಕ್ಸ್ ಏನು ತಗೋಣ ಅಣ್ಣ? ಏನೇನಿದೆ ಸ್ನ್ಯಾಕ್ಸ್? ಕುಡಿಯೋ ಪ್ಲೇಟ್. ನೀವು ತೆಗಿರ್ರಿ, ನಾ ಇಲ್ಲ, ನೀವು ತೆಗ್ದಿಲ್ಲ. ಈ ಕಡೆ ಕೂತಿದ್ದೀನಲ್ಲ, ತಡ್ರಿ, ಈ ಮನುಷ್ಯನ ಫೋಟೋ ತೆಗ್ದು ಫೋನ್ ಮಾಡ್ತೀನಿ. ಈ ಮನುಷ್ಯನ ಫೋಟೋ ತೆಗೆದು ವಿಡಿಯೋ ಮಾಡ್ತೀನಿ ತಡ್ರಿ. ನೋಡಿ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಪಾಪ ಸ್ನ್ಯಾಕ್ಸ್ ತಿಂತವ್ರೆ. ಏನು ಕ್ಯೂಟ್ ಆಗಿದ್ದೀರ ಬ್ರೋ ನೀವು. ಹಂಗೆ ನಾವು ಯಾವ ಪಕೋಡ ಇದು? ಆನಿಯನ್ ಪಕೋಡ. ಪ್ರಾಬ್ಲಮ್. ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ದೊಡ್ಡ ಹೋಟೆಲ್ ತಿಂದರೆ ಇದೊಂದು ಪ್ರಾಬ್ಲಮ್ ಗೈಸ್. ಏನು ಪ್ರಾಬ್ಲಮ್ಮು? ಚೆನ್ನಾಗಿದೆಯಾ ಟೇಸ್ಟು? ಸತ್ಯ ಮಾಡಿ ಹೇಳಿ. ನಾನು ಇಲ್ಲಿ ಹೇಳ್ಬಾರ್ದು, ಹೊರಗಡೆ ಹೇಳ್ತೀನಿ. ಚೆನ್ನಾಗಿದೆ ಈ ಹಾಲಿನ ತಾಳಿ. ಬ್ರೋ ವೇಸ್ಟ್ ಮಾಡ್ತಿರಲ್ಲ ಬ್ರೋ ಫುಡ್ನ. ಅಲ್ಲ ವೇಸ್ಟ್ ಮಾಡ್ತಿರಲ್ಲ ಅಂತ. ಜನಗಳಿಗೆ ಗೊತ್ತು ನಾನು ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಜೊತೆಗೆ ಅಂತ. ಅಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಿರಲ್ಲ ಬ್ರೋ. ತರ್ಸಿದ್ರಿ ತಾನೆ, ತಿನ್ಬೇಕು ತಾನೆ. ಬೆಳಗ್ಗೆ ದೋಸೆ ತಾಳಿ, ಇಷ್ಟು ನಿಮ್ಮದು, ಇಷ್ಟು ನಮ್ಮದು. ಆಯ್ತು, ಇಷ್ಟು ನಂದು, ಇಷ್ಟು ನಿಮ್ಮದು. ಮಾಡ್ಬೋದು. ಓಕೆ, ಬೇಡ ಬೇಡಿ.
ಏನು ಬ್ರೋ ಚೆಲ್ಕೊಂಡು ತಿನ್ಬೇಕು ಬ್ರೋ ಕ್ಲೀನಾಗಿ ತಿನ್ಬೇಕು ಬ್ರೋ ಕ್ಲೀನಾಗಿ ಏನಂಗಿಲ್ಲ ಚೆಲ್ಕೊಂಡು ನೋಡಿ ಯಾಕೆ ಹಂಗೆ ಚೆಲ್ಕೊಂಡಿದ್ದೀರಲ್ಲ ಗೈಸ್ ಇದು ಯಾರನ್ನ ನೋಡ್ತಾ ನೋಡ್ತಾ ಚೆಲ್ಕೊಂಡಿರೋದು ಹಂಗೆ ಹಿಂಗೆ ಆಗುತ್ತೆ ಸಮ್ಟೈಮ್ಸ್ ಬ್ರೋ ಯಾರು ನೋಡ್ತಿದ್ರಿ ಹೋಟೆಲ್ ಯಾಕೆ ನೋಡ್ತಿದ್ರಿ ಅಂತ ಊಟ ಇದು ಟೆಸ್ಟ್ ಬರ್ತದೆ. ನಾವು ಹೆಂಗೆ ಗೈಸ್ ಹೆಂಗೆ ನಮ್ಮ ರಜಿನಿ ಹೆಂಗಿದ್ದಾರೆ ಕಮೆಂಟ್ ಮಾಡಿ ರಜಿನಿ ನೋಡಿ ರಜಿನಿ ಹೆಂಗೆ ನೋಡಿ ಎಲ್ಲ ಈ ಚಟ್ನಿ ಎಲ್ಲ ಚೆಲ್ಕೊಂಡು ಈಗ ಟಿಶ್ಯೂ ತರಿಸ್ತೀವಿ ಬ್ರೋ ಒಂದು ಟಿಶ್ಯೂ ಕೊಡಿ ನೋಡ್ರಿ ಅದನ್ನಾದ್ರೂ ಹೇಳಿದಾಗ್ತದೆ. ಬ್ರೋ ಪ್ರಾಮಿಸ್ ಹೇಳನೇ ಇಲ್ಲ ಅವರು ಉಂಡೆ ಬೋಂಡ ಐತೆ ಅಂತ ಹೇಳಿದ್ರಾ ಏನು ಬ್ರೋ ಚಿ ಆಡಿಯನ್ಸ್ಗೂ ತಿನ್ಸೋಣ ನಿಮ್ಮ ಆಡಿಯನ್ಸಿಗೆ ತಿನ್ನಿಸಿ ಏನು ಬ್ರೋ ಹಿಂಗೆಲ್ಲ ಉರಿಸ್ತೀರಾ ನೀವು ನಿಮ್ಮ ಫಾಲೋವರ್ಸ್ಗೆ ಈ ಥರ ಎಲ್ಲ ಉರಿಸ್ತೀರಾ ನೀವು ಅವ್ರಿಗೆ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಹಿಂಗೆ ಉರಿಸ್ತಿದ್ದೀರಾ ನೀವು ನಾವೇನು ಹೇಳಿ ಅವನೇ ಹೇಳ್ತಿರಲ್ಲ ಅಲ್ಲ ಏನು ತಿನ್ಸಿ ಯಾಕೆ ತಿನ್ನಿಸ್ಬೇಕಿತ್ತು ನಾವೇನು ತಿನ್ನಿಸ್ತಿರೋದು ಅಯ್ಯೋ ನಾನು ತಿಂತೀನಿ ನಾನು ಅಟ್ಲೀಸ್ಟ್ ಹಿಂಗೆ ಹೇಳಬೇಕು ಬನ್ನಿ ಇಲ್ಲಿ ಬಂದು ಈ ಥರ ಟೇಸ್ಟ್ ಮಾಡಿ ಬರೋಕ್ಕಂತೂ ಹೋಗ್ಬೇಡಿ ಬರೋಕ್ಕಂತೂ ಹೋಗ್ಬೇಡಿ. ಯಾಕೆ ಬ್ರೋ ಯಾಕೆ ಬರಬಾರ್ದು ಪಾಪ ಎಷ್ಟು ಕಷ್ಟಪಟ್ಟು ಓಟೋ ನಡೆಸಿರ್ತಾರೆ ಗೊತ್ತಾ ರಜನಿ ಚಲಗಿಲ್ಲಿರಕಂದ್ರಿ ಮರ್ಯಾದೆ ಪ್ರಶ್ನೆ ಆದರೆ ಏನು ಕ್ಯೂಟ್ ಆಗಿದಾರಲ್ಲ ಅವರು ಗೈಸ್ ರಜನಿಗೆ ಹಾರ್ಟ್ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ರಜನಿ ನಾನಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿಬಿಡ್ಬಿಡಿ ಸಬ್ಸ್ಕ್ರೈಬ್ ಮಾಡಬೇಕಾ ಬಿಡು ಇದು ಇಂಪಾರ್ಟೆಂಟ್ ಕ್ಲಿಪ್ ಅದು ಹೇಳಿ ಬಾಯ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳಿ ಮಾಡಬೇಕಾ ಬಿಡು ನಾನು ಹೇಳ್ತೀನಿ ನಮ್ಮದು ಸಬ್ಸ್ಕ್ರೈಬರ್ಸ್ ನಾನು ಮಾತಾಡ್ತಿದ್ದೀನಿ ಅಂದರೆ ನೋಡಿದ್ರ ಇಷ್ಟೇ ಗೈಸ್ ತಲೆ ಗುಮ್ಮಂತಿದೆ ಮೊದಲೇ ಮನುಷ್ಯನ ಸಾಹಸ ಮಾಡಿ ಅದರಲ್ಲಿ ಪಕೋಡ ಒಂದು ಬೇರೆ ಆಗ್ತದೆ ಇವತ್ತು ಸ್ವಲ್ಪ ರಾಂಗ್ ಸೆಲೆಕ್ಷನ್ಸ್ ಆದಲ್ಲ ರಾಂಗ್ ಸೆಲೆಕ್ಷನ್ನು ಎಲ್ಲ ಬೆಟರ್ ಆದವು ಅಂದರೆ ಓನ್ಲಿ ಬಿಕಾಸ್ ಆಫ್ ರಜಿನಿ 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 ಬ್ರೋ ನನಗೊಂದು ಆಸೆ ಬ್ರೋ ನೀವು ರಜನಿಕಾಂತ್ ಹೆಸರು ಮಾಡಬೇಕು ರಜನಿಕಾಂತ್ ಹಾಕ್ಕೊಂಡೆ ತಳಪತಿ ವಿಜಯ್ ಇದ್ದಾರೆ ಅಂಥವ್ರಿಗೆಲ್ಲ ಕೊಡೋಕ್ಕಾಗಲ್ಲ ತಳಪತಿ ವಿಜಯ್ ಇದ್ದಾರೆ ನೀವು ಡೈರೆಕ್ಟರ್ ಬ್ರೋ ಅಲ್ಲು ಅರ್ಜುನ್ ಇದ್ದಾರೆ ನೀವು ಡೈರೆಕ್ಟರ್ ನೀವು ರಜಿನಿ ಆಗ್ಬೇಕಷ್ಟೆ ಲೈಫ್ ಬ್ರೋ ಎಲ್ಲ ತಮ್ಮಂಗೋಸ್ಕರ ಏನೇನು ಆಗ್ತಾರೆ ನೀವು ರಜಿನಿ ಹಾಕಾಗಲ್ಲ ಒಬ್ರು ನನಗೆ ಗೈಸ್ ನೋಡಿದ್ರ ಇಷ್ಟೇ ಗೈಸ್ ಅಲ್ಲ ಲೈಫು ಯಾರು ನಂಬೋದು ಯಾರನ್ನ ಹೇಳಿ ಅಣ್ಣ ಏನು ಹೇಳಿದ್ರು ಮಾಡ್ತಾರೆ ಅವಾಗಲಿಂದ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಏನೂ ಮಾಡ್ತಿಲ್ಲ ಏನು ಹೇಳಿದ್ದೀರಾ ರಜನಿ ಅಂತ ಕರಿಬೇಡ ಬೇರೆ ಕರಿ ಅಂತ ಹೇಳ್ತೀನಿ ನಾನು ಹಂಗ ಒಬ್ಬರು ಗೈಸ್ ಒಬ್ಬರು ಲೈಫಲ್ಲಿ ಹೀರೋ ಆಗ್ಬೇಕಂದ್ರೆ ಇನ್ನೊಬ್ರು ಲೈಫಲ್ಲಿ ವಿಲನ್ ಆಗ್ಬೇಕು ನಾವು ಸೊ ಇವು ರಜಿನಿ ಹೇಳಿ ಓಲಿ ಗೊತ್ತು ಗೈಸ್ ಇಲ್ಲಿ ಏನಾಗ್ತಂದ್ರೆ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಜನ ನಗ್ತದೆ ಇವ್ರು ನಗ್ತಾರೆ ಅಂತೆಲ್ಲ ತಲೆ ಕಳ್ಸ್ಕೊಳಕ್ಕಾಗತ್ತಾ ಅವ್ರು ನಗಲಿಲ್ಲ ನೋಡ್ತಾ ಇದ್ರು ಸ್ಮೈಲ್ ಮಾಡಿಕೊಂಡು ಸ್ಮೈಲ್ ಅಂದ್ರೆ ಏನು ಸ್ಮೈಲ್ ಬೇರೆ ನಗಳೋದೇ ಬೇರೆ ಆಯ್ತು ಸ್ಮೈಲ್ ಮಾಡಿ ಓಲಿ ನಗಳದಂದ್ರೆ ಯಪ್ಪ ಪಕೋಡ ಒಳಗೆ ಅವ್ರು ತರ ನೋಡ್ತಾರೆ ಇವ್ರು ನೋಡ್ತಾರೆ ಅಂತೆಲ್ಲ ತಲೆ ಕಟ್ಸ್ಕೊಬೇಡು ನಮ್ಮ ಡ್ಯೂಟಿ ನಾವೇನು ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್ ಎಲ್ಲ ಜೋಕರ್ ಅಂತ ಸ್ಟಾರ್ಟಿಂಗ್ ಎಲ್ಲ ಹಂಗೆ ಬಟ್ ನಾವು ಪ್ರೂವ್ ಮಾಡಿದಾಗ ಗೈಸ್ ನೋಡಿ ನನ್ನ ಪಾಲಿಂದ ನಾನು ತಿಂತಿದ್ದೀನಿ ಮನುಷ್ಯ ಇನ್ನೂ ಅಷ್ಟೇ ಬಿಟ್ಟಿದ್ದಾರೆ ನೋಡಿ ಹೆಂಗೆ ಎಲ್ಲ ಎಷ್ಟು ವಿಚಿತ್ರವಾಗಿ ನೋಡ್ತಿದ್ದಾರೆ ಕ್ಯಾಮ್ರಾ ಇಟ್ಕೊಂಡಿರುತ್ತೆ ಅಂದರೆ ಅವ್ರು ಯಾವ ಥರ ನೋಡ್ತಿದ್ದಾರೆ ಅಂದರೆ ಏನೋ ಮಾಡಬಾರ್ದು ಕೆಲಸ ಮಾಡ್ತಿದ್ದೀವಿ ಬಟ್ ಇದಕ್ಕಿರೋ ತಾಕತ್ತು ಯಾರಿಗೂ ಗೊತ್ತಿಲ್ಲ ಕಾಂಟೆಂಟ್ ಕ್ರಿಯೇಷನ್ಗಿರೋ ತಾಕತ್ತು ಯಾರಿಗೂ ಗೊತ್ತಿಲ್ಲ ಸೊ ಎಲ್ಲ ವಿಯರ್ಡ್ ಥರ ನೋಡ್ತಿದ್ದಾರೆ ನಮ್ಮನ್ನ ವಿಯರ್ಡ್ ಸೊ ಅವ್ರಿಗೆ ತಲೆ ಕೆಡಿಸ್ಕೊಬಿಡೋರಿಗೆಲ್ಲ ನಮ್ಮ ಡ್ಯೂಟಿನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇರೋದು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ನಿದ್ದೆ ಮಾಡಿಲ್ಲ ಲೈಫಲ್ಲಿ ನಿದ್ದೆ ಇಂಪಾರ್ಟೆಂಟ್ ಏನು ಹೇಳಕ್ಕೆ ನಿದ್ದೆ ಮತ್ತೆ ಟೀ ಇಂಪಾರ್ಟೆಂಟ್ ಆಗುತ್ತೆ
ದೇಶದ ಎಲ್ಲ ಧರ್ಮ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ದೇವ ಗುರು ಶಾಸ್ತ್ರಗಳಿಗೆ ಸಲ್ಕಾರ ಮಾಡತಕ್ಕಂತಹ ರಾಷ್ಟ್ರಧ್ವಜ ಆಕಾಶದಲ್ಲಿ ಹಾರ್ತಾ ಇರ್ತಕ್ಕಂತಹ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಅಷ್ಟು ರಶ್ ಇಲ್ಲ ಈಗ, ಸಂಜೆ ಅಲ್ವಾ, ಅಷ್ಟು ರಶ್ ಇರಲ್ಲ. ನೀವು ಬಂದರೆ ಸಂಜೆ ಯೋಚನೆ ಮಾಡ್ಕೊಂಬಿಡಿ, ರಶ್ ಇರಲ್ಲ ಅಷ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಈಸಿಯಾಗಿ ಬಂದು ಹೋಗ್ಬೋದು ನೀವು. VIP ಟಿಕೆಟ್ ಬಂದಿದ್ದೀವಿ. ಎಸ್, ಹಿಂಗೆ ಮಾಡೋದು ತಗ್ಲಾಕ್ಸಿದೆ ಈಗ ನನ್ನ ಅಲ್ಲಿ. ಮೇಂಟೈನ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಮಾತ್ರ ಈ ಸರಿ. ಇಂಟೀರಿಯರ್ ಮಾತ್ರ ಸೂಪರ್ ಆಗಿ ಮಾಡಿಸಿದಾರೆ ಮಾತ್ರ, ಕ್ರೇಜಿ. ಯಾವ ಟೈಮಲ್ಲಿ ಕ್ಯಾಮ್ರಾ ಏನಾಗೋದು ಗೊತ್ತಿಲ್ಲ, ಬಿಕಾಸ್ ಇದೆಲ್ಲ ಅಫೆನ್ಸು. ಬಟ್ ನಿಮ್ಗಳಿಗೋಸ್ಕರ ರಿಸ್ಕ್ ತಗೊಳಕ್ ರೆಡಿ. ಏನಂತೀರ? ಹೇಳ್ತಾ ಇದೆ ಈಗ. ದಿಸ್ ಇಸ್ VIP ಟಿಕೆಟ್ ಅಲ್ಲಿ ಬಂದಿದ್ದೀವಿ ನಾವೀಗ. VIP ಟಿಕೆಟ್ಸ್ ನಾನೇ ಇಲ್ಲ, ಫುಲ್ ಫ್ರೈ. ಸೊ ನಾನೇನು ಹೇಳೋದಂದ್ರೆ VIP ಟಿಕೆಟಲ್ಲಿ ಬರಬೇಡಿ, ಹೆಂಗಾದ್ರೂ ಬನ್ನಿ, ಒಟ್ಲಲ್ಲಿ ಬನ್ನಿ. ಸಂಜೆ ಮೇಲೆ ಬನ್ನಿ ಅಷ್ಟೇ, ಒಟ್ಲ ಸಂಜೆ ಮೇಲೆ ಬನ್ನಿ ಅಷ್ಟೇ. ಹಾಂ, ನಮ್ಮ ಅಜ್ಜಿ ಹೇಳ್ತಿದ್ದಾರೆ. ಹಾಂ ಸರಿ, ಓಕೆ, ಸಾರಿ. ಇನ್ನ ಹುಡುಗಿನಪ್ಪ, ಇನ್ನ ಮಗ ಓದ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಇವರೇನು ಹೇಳ್ತಿದ್ದಾರೆ. ಏನ್ ಮಾಡತ್ತಿದ್ದೀರವಲೆ? ಮಾಡ್ತಿದ್ದೀರಪ್ಪ. ನಿಮ್ದೇ ಊರು ಆಂಟಿ? ಹಾಂ ನೋಡಿ, ಆಂಟಿ ಅಂದ್ರೆ ಅಜ್ಜಿ ಮಾತಾಡ್ತವ್ರೆ. ಹಾಂ ಹೋಗ್ಲಿ, ಹೇಳಜ್ಜಿ. ಯಾವ ರಜೆ? ಮಧುಗಿರಿ. ಎಷ್ಟೊತ್ತಿಗೆ ಬಂದ್ರಿ ನೀವು? ನಾವ ಹಾಂ, 5:30 ನಾವು ಬಂದಾಗ. ಜನ ಇಲ್ಲ ಅಲ್ವಾ ಇವತ್ತು? ಎಷ್ಟು? ಈಗ ನಾವೊಂದು ಅಜ್ಜಿದೊಂದು ಕಂಟೆಂಟ್ ಮಾಡೋಣ. ಅಜ್ಜಿ, ಚಿಕ್ಕ ವಯಸ್ಸಲ್ಲಿ ನೀವು ಏನಾಗಬೇಕು ಅಂತ ಅನ್ಸ್ಕೊಂಡಿದ್ರಿ ಅಜ್ಜಿ? ಏನಾಗಬೇಕು ಅಂತ ಅನ್ಸ್ಕೊಂಡಿದ್ರಿ ಚಿಕ್ಕ ವಯಸ್ಸಲ್ಲಿ? ಏನಪ್ಪ, ನಮ್ದು ಬೇಸಾಯ. ಹಾಂ, ಬೇಸಾಯ ಇದ್ದು ಅಡಿಕೆ ಪಚ್ಮಾರ್ ಮಾಡ್ತಿದ್ವಿ. ಹಾಂ ಬೇಸಾಯ ಅಷ್ಟೇನಪ್ಪ, ನಮ್ದೇನು ಏನಿಲ್ಲ ಅಷ್ಟೇ. ಅಜ್ಜಿ, ಈಗ ನನ್ನಂತ ಯುವಕರಿಗೆ ನೀವೇನಾದ್ರು ವಯಸ್ಸಲ್ಲಿ ತುಂಬಾ ದೊಡ್ಡವರಿದ್ರಲ್ವಾ, ನನ್ನಂತ ಯುವಕರಿಗೆ ಏನಾದ್ರು ಒಂದು ಮಾರ್ಗದರ್ಶನ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ಜೀವನದಲ್ಲಿ ಹಂಗಿರ್ಬೇಕು, ಹಿಂಗಿರ್ಬೇಕು, ಆ ಥರ ಹೇಳೋದಾದ್ರೆ ಏನಾರ ವ್ಯಾಪಾರ ಮಾಡಬೇಕು, ತಿರ್ಗಿ ಏನಾರ ಮಾಡಂಗಿದ್ರೆ ಬೇಸಾಯ ಅಷ್ಟೇ. ಇನ್ನೇನು ಮಾಡ್ತೀರಾ? ಒಂದು ತರಕಾರಿ ವ್ಯಾಪಾರದಾಗೆ ಒಂಚೂರು ಏನಾರ ಗಿಟ್ಟೋದು. ನೋಡಿ, ಎಲ್ಲ ವಯಸ್ಸಾದವ್ರದ್ದು ಎಕ್ಸ್ಪೀರಿಯನ್ಸ್, ಎಲ್ಲ ಜೀವನದ ಬಗ್ಗೆ ಎಕ್ಸ್ಪೀರಿಯನ್ಸ್. ಇಟ್ಸ್ ಆಲ್ ಟೆಕ್ನಿಕ್ ಬ್ರೋ. ಟೆಕ್ನಿಕ್ ಅಂದರೆ ನೀವು ಆಟ ಇದ್ದೀರಾ, ಟೆಕ್ನಿಕ್ ಮಾತಾಡಿಸಿದ್ದೀರ, ಮಾತಾಡಲ್ಲ ಅಂದಂಗೆ ಮಾತಾಡೋದು ಅಷ್ಟೇ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದೆಲ್ಲ ಅಫೆನ್ಸ್ ನಾವು ಮಾಡ್ತಾ ಇರೋದು. ಸೆಕ್ಯೂರಿಟಿ ಇದ್ದಾರೆ, ತಡೆಯುತ್ತಾರೆ ನಿಮಿಷ. ಸೆಕ್ಯೂರಿಟಿ ಇದ್ದಾರೆ, ಮಾತಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ನೋಡ್ಕೊಳ್ಳಿ. ತಲೆಗೂದಲಿನಿಂದ ಪಾದದವರೆಗೆ ಸುಭದ್ರೆಯನ್ನು ಹೊಗಳಿಕೆ ಪ್ರಾರಂಭ ಮಾಡಿದ್ರು. ಇವರಿಗೆ ಒಳಗೆ ನಾವು ಯಾಕೆ ಹೊಗಳ್ತಾ ಇದ್ದಾರೆ ಅಂತ ಗೊತ್ತುಂಟು ಅವನಿಗೆ, ಆದ್ರೆ ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಸುಮ್ಮನೆ ಕಮ್ಮಿ ದರ್ಶನ ಎಲ್ಲ ಮುಗೀತು, ಮಳೆ ಬರ್ತಿದೆ ಇವಾಗ, ಮಳೆ ನಡೀತಿದ್ವಿ. ಮಾಡೋಣ ಅಂತಿದ್ದು, ಒಳಗಡೆ ಹೆವಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕ್ಯಾಮ್ರಾಸ್ ನಾಟ್ ಅಲೌಡ್. ಇಂಗ್ಲೀಷಲ್ಲಿ ಬೈತವ್ರೆ, ಅಡ್ಜಸ್ಟ್ ಪ್ರೊಹಿಬಿಟೆಡ್ ಅಂತ ಅಲ್ಲಿ ಬರ್ತಿದ್ರು. ಊಟ ಮಾಡೋಣ. ಈಗ ದರ್ಶನ ಮಾಡಿ ಪ್ರಸಾದ ಎಲ್ಲ ತಗೊಂಡು ಹೋಗ್ತೀವಿ. ಪಾಸಿಟಿವ್ ವೈಬ್ಸ್. ಲೈಫಲ್ಲಿ ಎಲ್ಲ ಕಳ್ಕೊಂಡು ಎಲ್ಲ ಡಿಪ್ರೆಷನ್ ಒಂದ್ಸರಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ, ನೆಮ್ಮದಿ ಸಿಗುತ್ತೆ. ಆದರೆ ವೀಕೆಂಡ್ಸಲ್ಲಿ ಬರುವಾಗ ಬೇಗ ಬಂದ್ಬಿಡಿ. KSRTC ಬಂದ್ಬಿಟ್ರೆ ಇನ್ನೂ ನಿಮ್ಮದೇ ಹೋಗ್ಬಿಡುತ್ತೆ. ಹುಷಾರಾಗ್ಬೇಕು.
ಇಲ್ಲ ಇಲ್ಲ ನಾವೀಗ ಅವ್ರು ಊಟಕ್ಕೆ ಹೇಳ್ತಾರೆ ಹೋಗ್ತೀವಿ. ಸೌಂದರ್ಯ ಶ್ರೇಷ್ಠ ಅಂತ ಆಗಬೇಕಾದ್ರೆ ಆ Let's go. ಸೌಂದರ್ಯಕ್ಕೆ ಮಾತಿನ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟದ ನೋಡಿ ಹೆಂಗಿದೆ, ಇವಳೆಲ್ಲ ಚೇಂಜ್ ಮಾಡ್ತಿದ್ದಾರೆ. ಬಿಡ್ರಿ ಕ್ಯೂಟ್ ಆಗಿದ್ದಾರಂತೆ ಆಯ್ತು. ಆಗ್ಲಿಂದ ಈ ಮನುಷ್ಯ ಹುಸಿ ಉರಿಸ್ತಿಲ್ಲ ನನಗೆ, ಏನು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತೇಳಿ. ಸ್ವಲ್ಪ ನಿಮ್ಮಷ್ಟೇ ಚೆನ್ನಾಗಿಲ್ಲ. ಸೊ ಊಟ ಆದ್ಮೇಲೆ ಮತ್ತೆ ಫೋನ್ ಮಾಡಿ, ಸಾರಿ ಊಟ ಆದ್ಮೇಲೆ ಮತ್ತೆ ಸಿಗ್ತೀವಿ. ಊಟ ಇಲ್ಲಿಂದ ನೀನು ನೋಡ್ಕೊಬೇಡಿ ಹೇಗಿರುತ್ತೆ ಊಟ ಅಂತ ಅನಿಸ್ತಾ ಊಟ. ಊಟ ಎಲ್ಲ ಮುಗೀತು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ಯಾಕೆ ಬ್ರೋ ನಗಾಡಕ್ಕೂ ಫ್ರೀಡಮ್ ಇಲ್ವಾ ಬ್ರೋ? ನಿಮ್ಮಷ್ಟು ಚೆನ್ನಾಗಿ ಮಾತಾಡಲ್ಲ ಅಂತನಾ? ಅದೇನೋ ಆಯ್ತು ಹೇಳಿ ಅವ್ರ ಏನಾಯ್ತು ಅಂತ ಹೇಳಿ ಅವ್ರಿಗೂ. ಮತ್ತೆ ಸಮಾಧಾನ ಆಯ್ತಾ? ಕಾಂಟ್ ಎಕ್ಸ್ಪ್ಲೈನ್ ಮಾಡಬೇಕು. ನೋ ವರ್ಡ್ಸ್ ಅಬೌಟ್ ದಿಸ್ ಹೆವೆನ್. ಅಂದರೆ ನಾನು ಒಂದು 3 ವರ್ಷದ ಹಿಂದೆ ಏನೋ ಒಂದು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಒಂದ್ಸರಿ ದೇವ್ರ ಹತ್ರ ಬಂದು ಕೇಳ್ಕೊಂಡು ಹೋಗಿದ್ದೆ, ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಥ್ಯಾಂಕ್ಸ್ ಹೇಳೋಕೆ ಬರಬೇಕು, ಆ ರೀತಿ ನಾನೊಂದು ಡೆವಲಪ್ಮೆಂಟ್ ಆಗಬೇಕು, ಸ್ವಲ್ಪ ಗ್ರೋ ಅಪ್ ಆಗಬೇಕು ಅಂತ. ಸೊ ಈಗ ಸ್ವಲ್ಪ 10K ಹಿಂಗೆ ಆಯ್ತಲ್ಲ, ಸೊ ಹಾಗಾಗಿ ಬಂದಿದ್ದ ಆ ದಿನ ಯಾವತ್ತೂ ಮರಿಬಾರ್ದು. ಸೊ ದೇವ್ರಿಗೆ ಕೊಟ್ಟ ಮಾತನ್ನ ಯಾವತ್ತು ಮರಿಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಈಗ ಬಂದಿದ್ದು. ಸೊ ಒಬ್ಬನೇ ಬಂದಿದ್ದ ಕಾರಣನೂ ಹಂಗೇನೆ. ಆ್ಯಂಡ್ ನಮ್ಮ ಹೆಸರು ಒಬ್ರು ಕರ್ಕೊಂಡು ಬಂದಿದ್ದು, ಅದಕ್ಕೇನೆ ದೇವ್ರು ಸ್ವಲ್ಪ ಎಲ್ಲ ಹೇಳ್ಕೊಡು. ನೋಡೋಣ, ನಮ್ಮ ಬ್ರದರ್ಗೆ ಒಳ್ಳೇದಾಗಲಿ. ಮುಂದಿನ ವರ್ಷ ನಮ್ಮ ಬ್ರದರ್ 10K ಆಗುತ್ತೆ, ನಿಮಗೆ ಕರ್ಕೊಬರ್ತೀವಿ. 10K ಬ್ರೋ ಆಗಲ್ಲ ಆಗುತ್ತೆ, ಮತ್ತೆ ಎಲ್ಲ ಸಪೋರ್ಟ್ ಮಾಡೋದು ಆಗುತ್ತೆ. ಇದ್ರದ್ದು ಮೇನ್ ಒಂದು ಡೈಲಾಗ್ನ ಅಂದರೆ ಒಂದು ಕೋಡ್ ವರ್ಡ್ ಗ್ಯಾಪ್ ಇಟ್ಕೊಳ್ಳಿ. ಮೋಸ್ಟ್ಲಿ ಲೈಫಲ್ಲಿ ನಂಬಿಕೆ ತೊಳ್ಕೊಬಾರ್ದು. ಓಕೆನಾ ಅಷ್ಟೇ. ಬನ್ನಿ ನಾವು ಕಡೆ ಹೋಗೋಣ. ಅದೇ ಹೊಸ ರೋಡ್ ಇರ್ಬೇಕು ಬ್ರೋ. ಬೇಡ, ಎಲ್ಲ ಹೋಗ್ತಿರೋದ್ರಲ್ಲಿ ನಾವು ಹೋದ್ರೆ ವಾಟ್ ಈಸ್ ಯೂಸ್? ವೈಟ್ ಪ್ಯಾಂಟ್ ನಿಂದು ಏನಾಗಲ್ಲ. ತೃಪ್ತಿ ಉಪಹಾರಿ, ತೃಪ್ತಿ ಆಗೋದು ಕಾರಣ ತಿಂದು ಗೈಸ್ ನಾವು ತಿಂದ್ವಲ್ಲ ಪಕೋಡ, ಆ ಪಕೋಡ ಹೋಟ್ಲ ಹೆಸರು ತೃಪ್ತಿ ಉಪಹಾರ. ತೃಪ್ತಿ ಆಗೋಯ್ತು. ಊಟ ಮಾಡಕ್ಕೆ ಆಗ್ಲಿಲ್ಲ ಈಗ. ತೃಪ್ತಿ ಅಂದ್ರೆ ತೃಪ್ತಿ ಮಾತ್ರ. ನಾನು ಕಾಮೆಂಟ್ ಅಲ್ಲಿ ಯಾರಿರ್ಬೋದು ವಿಡಿಯೋ ಮಾಡ್ತಿದೀವಿ ಅಂತ ಬರ್ತಾರೆ. ನಮಗೆ ಕಾರ್ ನಮ್ದೇ, ಅದು ಕಳಿಸಿ ಅವ್ರನ್ನ ಡ್ರೈವಿಂಗ್ ಪಾರ್ಕಿಂಗ್ ಮಾಡಿ ಬನ್ನಿ. ಪ್ರೈವೇಸಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸುತ್ತ ಬರ್ತಾರೆ ಈಗ. ಇಲ್ಲ ಸುತ್ತ ಇದ್ದಾರೆ, ನಿಮಗೆ ಗೊತ್ತಾಗ್ತಿಲ್ಲ ಅವರೆಲ್ಲ. ಅದೇ ಇಲ್ಲ ಬರಲ್ಲ, ಕಾರ್ ಬರಲ್ಲ, ಅಲ್ಲಿ ಹೋಗಿರಿ ಮುಂದೆ. ಓಕೆ ಬ್ರೋ, ಎಲ್ಲ ಅಕ್ಕಪಕ್ಕ ಬಾಡಿ ಗಾರ್ಡ್ಸ್ ಇದ್ದಾರೆ. ನಾವ್ ಯಾಕೆ ಸಿಂಪಲ್ ಆಗಿ ಬರ್ತಿದ್ವಿ ಅಂದ್ರೆ ನಾವು ಎಷ್ಟು ಡೌನ್ ಟು ಅರ್ತ್ ಅಂತ ಜನಕ್ಕೆ ಗೊತ್ತಾಗ್ಲಿ. ಇವ್ರು ಮಾತ್ರ ಇಲ್ಲ ಇವ್ರ ಬಾಡಿ, ನಾನು ಇವ್ರ ಬಾಡಿ ಗಾರ್ಡ್ ಅಸಿಸ್ಟೆಂಟ್ ನೋಡಿ ಅಸಿಸ್ಟೆಂಟ್ ನಾವು ಇವ್ರಿಗೆ. ಸರ್ ಈಗ ಎಲ್ಗೆ ಹೋಗ್ಬೇಕು ಸರ್? ಈಗ ಸರ್ ನೀವೆಲ್ಲ ಹೇಳ್ತೀರಾ? ಸರ್ ನೀವೆಲ್ಲ ಹೇಳ್ತೀರಲ್ಲ, ನೀವ್ ಹೇಳ್ದಂಗೆ ಸರ್ ಬೆಳಗ್ಗೆ ಕರ್ಸೋಣ, ನಿಮ್ ಕಾರ್ ಕರ್ಸೋಣ. ಕಾರ್ ಬೇಡಪ್ಪ, ನಮ್ದು ಇಲ್ಲ ಕಾರು, ನಿಮ್ದು ಕರ್ಸಿ. ನಮ್ದು ಅಲ್ಲಿ ಹೋಗಿ ಬರ್ತೀನಿ. ಓಕೆ ನೋಡಿ, ಇಲ್ಲೆಲ್ಲ ಈ ಕಡೆ ಇರೋದೆಲ್ಲ ಎಲ್ಲ ಇಲ್ಲ, ಇದಲ್ಲ, ಇದು ಅಲ್ಲ, ಅಲ್ಲಿ ನಿಂತಿದೆಯಲ್ಲ ಅದೂ ಇದೆ. ಅಂತ ಸಾವು ಈಗ ರೂಮಿಗೆ ಹೋಗ್ತಿದ್ದೀವಿ. ಬರಲ್ಲ, ಅದು ಈಗಲೇ ಬರಲ್ಲ. ಹೀಗೆ ಬಿಡ್ರಿ ರೀ ನಮ್ಮ ರೂಮಿಗೆ. ಏನ್ ಬ್ರೋ ಇಷ್ಟೊಂದು ಬೆಳಗ್ತೀರಾ? ಸೊ ವಿ ಆರ್ ಹಿಯರ್. ಇಸ್ ನೇಮ್ ಕಾಲ್ಡ್ ಆಕಾಶ್. ಓಕೆ, ಫೋನ್ ಸ್ವಲ್ಪ ಚಾರ್ಜ್ ಹಾಕಿ ಮತ್ತೆ ಸಿಗ್ತೀವಿ. ನಾವೀಗ ಬ್ರದರು ಹೊಟ್ಟೆ ಎಷ್ಟಿದೆ ಅಂದ್ರು, ಅದಕ್ಕೆ ಈಗ ಗೋಬಿ ಮತ್ತೆ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಸಾಲಿಡ್ ಆಗಿದೆ ಇದು
ಇದು ಇವ್ರ ಸೆಲೆಕ್ಷನ್ ಸೂಪರ್ ಗೈಸ್. ಕಾಸ್ಟ್ಲಿ ದುಡ್ಡು ಕೊಟ್ರು ಟೇಸ್ಟ್ ಸೂಪರ್ ಅನ್ನೋ ಕಡೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಾಕಿದೇವ್ರು ಇವರು 1,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು. ಮನೆಗೆ ಗೈಸ್ ನಾವು ಫ್ಯಾಮಿಲಿ ಮ್ಯಾನ್, ಇವ್ರ ಥರ ಅಲ್ಲ ನಾವು. ಕೊಬ್ಬರೆಣ್ಣೆ ಅದು ಇದೆಲ್ಲ ತಗೊಂಡೋಗ್ಬೇಕಾಗುತ್ತೆ. ಫ್ಯಾಮಿಲಿ ದುಡ್ಡು ಖರ್ಚು ಮಾಡೋದು ಲಾಸ್ ಆಗಲ್ಲ ಗೈಸ್. ಫ್ಯಾಮಿಲಿ ಖರ್ಚು ಮಾಡಿದ್ರೆ ಬ್ರೋ ಅದು 10 ಪಟ್ಟು ಬರುತ್ತೆ ದುಡ್ಡು. ಟೈಮು 12 ಗಂಟೆ 12 ನಿಮಿಷ. ಅವರು ಕಂಟೆಂಟ್ ಬರೀತಿದ್ದಾರೆ ಫುಲ್ ಬಿಸಿ ಅವರು. ನಾನೀಗ ಮಲ್ಕೊಂತಿದ್ದೀನಿ. ಕಣ್ಣೆಲ್ಲ ಕೆಂಪಾಗಿದ್ದಾವೆ. ಎಸ್, ಗುಡ್ ಮಾರ್ನಿಂಗ್. ಇವಾಗಿದ್ವಿ, ಈಗ ಎಲ್ಲ ರೆಡಿಯಾಗಿ ಇವಾಗ ಟೀ ಕುಡಿಯೋಕೆ ಹೋಗ್ತೀವಿ. ಟೀ ಕುಡಿದು ಅಲ್ಲಿಂದ ತಿಂಡಿ ಮಾಡಿಕೊಂಡು ನೋಡ್ತೀವಿ. ಇವರಿಂದಲೇ ಲೇಟ್ ಆಗಿದ್ದೀವಿ. ಎಷ್ಟು ಲೇಟ್ ಆಗಿದ್ರಂತೆ 9 ಗಂಟೆ ಆಗೈತೆ ಆಗಲಿ. ನೀನು ಈಗ ನಾವು ಹೋಗ್ತಿದ್ದೀವಿ. ಎಲ್ಲ ಹೇಳ್ತೀರಾ ಮತ್ತೆ? ಬಾಯ್. ಆಗಿದ್ರೆ ಕಮೆಂಟ್ ಮಾಡಿ. ವೆದರ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಗೈಸ್, ಈ ಮನುಷ್ಯನ ಹತ್ರ ಯಾರಾದ್ರೂ ಫೋಟೋ ಶೂಟ್ ಅಂದ್ರೆ ದಯವಿಟ್ಟು ಈ ಮನುಷ್ಯನ್ ಫೋಟೋ ತೆಗಿಯಕ್ ಕೊಡಬೇಡಿ ನೀವು, ದಯವಿಟ್ಟು ಪ್ಲೀಸ್. ಸರ್ ರಿಕ್ವೆಸ್ಟ್. ಫೋಟೋ ತೆಗೆದ ಹೆಂಗತ್ತಾ ಬ್ರೋ? ನಿಂತ್ಕೊಳ್ಳಿ ಬ್ರೋ. ಈಗ ಈ ಕಡೆ ನಾನು ಇಲ್ಲಿರ್ತೀನಿ. ಹೌದಂತೆ. ತೆಗೀರಿ ಬ್ರೋ. ತಿಂಡಿ ಮಾಡ್ತಿದ್ದೀವಿ. ಪಲಾವ್ ತಗೊಂಡಿದ್ದಾರೆ. ತಿಂಡಿ ಮಾಡಾಯ್ತು. ನಾನು ಟೀ ಕುಡಿತಿದ್ದೀನಿ, ಇವ್ರು ಹಾಲು ಕುಡಿತಿದ್ದಾರೆ. ಪೆನಲ್ಗಿಂತ ಹಾಲು ಚಂದ. ಹಾಲು ಗೊತ್ತಲ್ಲ. ಅಷ್ಟೇ. ಓ ತೃಪ್ತಿ ಇಲ್ಲಿ. ಕ್ರಾಸ್ ಆಗಿದೆಲ್ಲ ಬ್ಯಾಗು. ಈಗ ಬಸ್ ಹತ್ರ ಹೋಗ್ತಿದ್ವಿ. ಧರ್ಮಸ್ಥಳ ದೇವ ದರ್ಶನ ಪ್ರಸಾದ ಎಲ್ಲ ಮುಗೀತು. ಈಗ ಬ್ಯಾಕ್ ಟು ಇದ್ದೀವಿ. ಧರ್ಮಸ್ಥಳ ಹೋಗಿ ಬಂದು ಎಲ್ಲ ಮುಗೀತು. ಬಸ್ ಇಲ್ಲಿದೆ. ಈ ಬಸ್ ಹೊರಡುತ್ತೆ ಹೋಗೋದು. ಮುಗೀತು. ಏನಾರು ಹೇಳೋದಿದೆ? ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ತಾವು ಬರ್ತೀವಿ, ಅಷ್ಟೇ ಹೇಳೋದು. ವೆಯ್ಟ್ ಆ್ಯಂಡ್ ವಾಚ್. ಎಂಡಿಂಗ್ ನಾನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನನ್ನ ಇವ್ರನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಯ್ ಬಾಯ್. ಬಾಯ್ ಬಾಯ್. ಟೇಕ್ ಕೇರ್.